Hey guys, very good evening, my dear awesome student. How are you, bacho? What's up? Yeah, this is the day one for your 30 days challenge. First, tell me, is my voice is clear, my dear student? Okay, looks like all good now. Let's start the class. Nodi, we'll start with what today. Hi Taslim, this is your complete revision. Remember, bacha, this is your complete revision. Revision of what? Revision of accountancy, and in the same time, economic also we want to start and we'll revise. And business law also, I'll teach you how to write the answers, and we'll make sure that you learn everything in very systematic and disciplined manner. But but every day ಬೇಗ ಬನ್ನಿ. ಇವತ್ತು 9:30 ಕ್ಲಾಸ್ ಇತ್ತು. ಯಾ 10 o'clock ಆಗಿದೆ, ಬಟ್ ಟಿಲ್ 12 o'clock ತನಕ ನಾನು ಕ್ಲಾಸ್ ತಗೋತಿದ್ದೇನೆ ಬ್ಯಾಕ್ ಟು ಬ್ಯಾಕ್. ರೈಟ್ ನೌ I want to finish your cash account because ಏನಾಗುತ್ತೆ, I had divided into 4 parts. Okay na? So guys, calci, pen, book and system ಇಟ್ಕೊಡ್ರಿ because cash book is the one that every year ಕೇಳಕ್ಕಿರ್ತಾರೆ ಕ್ವಶನ್. ಅದಕ್ಕೆ don't give any chance, right? So bacho, here we are going to start that now because revision test papers RTP ಅಂತ ಹೇಳ್ಬೋದು. RTP ದಲ್ಲಿ this is the question they have asked. ಕರೆಕ್ಟ್. ಈಗ RTP ದಲ್ಲಿ ಏನು ಕೇಳಿದ್ದಾರೆ ಸ್ವಲ್ಪ ನೋಡ್ರಿಲೆ ಏನಂದ್ರೆ, prepare triple column cash book, three column cash book from the following transactions. Bring down the balance, start from the next month. Okay, so guys, this question is guaranteed. 10 ಮಾರ್ಕ್ಸ್ಗಂತೂ ಕೇಳ್ತಾರೆ. ಕರೆಕ್ಟ್. ಸೊ ಅಷ್ಟೇ ಏನು ಮಾಡಬೇಕು, at the time of solving ಕಾಲಮ್ಸ್ ಅನ್ನು ಇಟ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದ ಕಾಲಮ್ಸ್. ಈಗ 3 ಕಾಲಮ್ ಕ್ಯಾಶ್ ಬುಕ್ ಅಂದ್ರೆ ಗೊತ್ತಲ್ಲ, 3 ಕಾಲಮ್ ಕ್ಯಾಶ್ ಬುಕ್ ಅಂದ್ರೆ ಡಿಸ್ಕೌಂಟ್ ಕಾಲಮ್ ಬರುತ್ತೆ, ಕ್ಯಾಶ್ ಕಾಲಮ್ ಬರುತ್ತೆ, ಮತ್ತೆ ಬ್ಯಾಂಕ್ ಕಾಲಮ್ ಬರುತ್ತೆ. ಡೆಬಿಟ್ ಕ್ರೆಡಿಟ್ ಅಂತೂ ಇದ್ದೇ ಇದೆ, ಹೌದಿಲ್ಲ? ಅಂಡ್ ಸೇಮ್ ಕ್ಲಾಸ್ ನಮ್ಮ ಅಪ್ಲಿಕೇಶನ್ ಅಲ್ಲಿ ರನ್ ಆಗ್ತಾ ಇದೆ, ಬೇಕಾದ್ರೆ ಅಲ್ಲಿನೂ ಕೂಡ ಬರಬಹುದು. ಡೌನ್ಲೋಡ್ ಮಾಡ್ಕೊಡ್ರಿ ಅಪ್ಲಿಕೇಶನ್, ರಿಯೋ ಅಕಾಡೆಮಿ ಆಪ್ ಅನ್ನ, ಅಂಡ್ ಡೈಲಿ ಕ್ಲಾಸಸ್ಗೆ ಆಕ್ಸೆಸ್ ತಗೊಳ್ರಿ. ಓಕೆನಾ? ಓಕೆ, ಇನ್ನು ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಬಹುದು. ಸೊ ಬಚ್ಚೋ, ಇಲ್ಲಿ ನೋಡ್ರಿ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಅಟ್ ಬ್ಯಾಂಕ್, ರೈಟ್? ಇದೇನಿದು, ಇದಾಗ್ತಾ ಇದೆ ಓಪನಿಂಗ್ ಬ್ಯಾಲೆನ್ಸಸ್. ಏನ್ರಿಪ್ಪ ಇದು? ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಕರೆಕ್ಟ್, ಹೌದಿಲ್ಲ? ದಿಸ್ ಇಸ್ ಯೋರ್ ಓಪನಿಂಗ್ ಬ್ಯಾಲೆನ್ಸಸ್. ಓಪನಿಂಗ್ ಬ್ಯಾಲೆನ್ಸ್ ಇದೆ. paid into the bank, bought furniture, right? Purchase of the goods, discount. There are so many transactions we have. But ನೆನಪಿಟ್ಕೊಡ್ರಿ ಬಚ್ಚೋ, while preparing the cash book 10 marks of question solve ಮಾಡುವಾಗ ಒಂದು ಮಾತು ನೆನಪಿಟ್ಕೋಬೇಕಾಗುತ್ತೆ. You know that, right? There are 3 column this side and 3 column this side ಇರ್ತವೆ. ಬಟ್ ಇಲ್ಲೇ ರಿಸಿಪ್ಟ್ ಅಂತ ಬರೀತೇವೆ ನಾವು, ಹಣ ಬಂದಿದ್ದು, ವಾಟ್ ಎವರ್ ದ ಮನಿ ಯು ಆರ್ ರಿಸೀವಿಂಗ್, ರೈಟ್? ದಾಟ್ ಈಸ್ ರಿಸಿಪ್ಟ್ ಸೈಡ್ ಆಗುತ್ತೆ. ಅಂಡ್ ಇದಾಗ್ತಾ ಇದೆಯೇನೋ ಪೇಮೆಂಟ್ ಸೈಡ್. ಸೊ ಇಲ್ಲಿ ಡಿಸ್ಕೌಂಟ್, ಕ್ಯಾಶ್ ಮತ್ತೆ ಬ್ಯಾಂಕ್ ಕಾಲಮ್ ಇದೆ. ಹಣ ಬಂದ್ರೆ ಇಲ್ಲೇ, ಹಣ ಹೋದ್ರೆ ಇಲ್ಲೇ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಪ್ಯೂರ್ಲಿ ಬೇಸ್ಡ್ ಆನ್ ದ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಯಾವ ರೀತಿ ಇರ್ತದಪ್ಪ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. yes or no bacho? So on that note, let's start and let's solve this now. So guys, till 12 o'clock thank 2 hour class irutte. These are the marathon classes. Yes, ನಾನಂತೂ 30 days ಚಾಲೆಂಜ್ ತಗೊಂಡ್ಬಿಟ್ಟಿದ್ದೀನಿ ನಿಮಗೆ ಕೆಲಸಕ್ಕೆ, ನಿಮಗೆ ಪಾಸ್ ಮಾಡಕ್ಕೆ. ಬಟ್ ನೀವು ರೆಡಿ ಇದ್ದೀರಾ? ಇಫ್ ಯು ಆರ್ ರೆಡಿ, ಪ್ಲೀಸ್ ಸೇ ಎಸ್ ಸರ್ ಅಂತ. ಓಕೆನಾ? ಓಕೆ, ಸೊ ಗೈಸ್, ಲೆಟ್ ಸ್ಟಾರ್ಟ್ ನೌ. ನೋಡಿ, ಹಿಯರ್ ವಿ ಹ್ಯಾವ್ ಆಲ್ ದಿ ಟ್ರಾನ್ಸಾಕ್ಷನ್ಸ್. ಕರೆಕ್ಟ್. ಸೊ ದಿಸ್ ಟ್ರಾನ್ಸಾಕ್ಷನ್ ಶುಡ್ ಬಿ ಸೊಲ್ಯೂಷನ್ ಮಾಡೋಣರಿಪ್ಪ. ಏನಂದ್ರೆ ಕ್ಯಾಶ್ ಬುಕ್, ಏನೋ 3 ಕಾಲಮ್ ಕ್ಯಾಶ್ ಬುಕ್. ಅಂಡ್ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಇನ್ನು ಚಾನಲ್ಗೆ, ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಹಾಯ್ ಕೌಶಿಕಾ, ರೈಟ್? ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಸೋ ದ್ಯಾಟ್ ಇಟ್ ಕ್ಯಾನ್ ರೀಚ್ ಟು ದ ಮ್ಯಾಕ್ಸಿಮಮ್ ನಂಬರ್ಸ್. ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಮತ್ತೆ ಡೌಟ್ಸ್ ಇದ್ರೆ ಕೇಳಬೇಕಂದ್ರೆ ಗೈಸ್ ಅಪ್ಲಿಕೇಶನ್ದಲ್ಲಿ ಬರಬೇಕಾಗುತ್ತೆ. ಇನ್ನೊಮ್ಮೆ ಹ್ಯಾಂಡ್ ರೈಸ್ ಮಾಡಪ್ಪ. ಓಕೆ, ಹೇಳಪ್ಪ ಕೌಶಿಕಾ. ಸೊ ಬಚ್ಚೋ, what they said, they said 3 column cash book. Correct? ಬರ್ಕೊಡ್ರಿ. 3 column
cash book. 30 days challenge for accounts, economics and law. All right, my dear student. So first column ಯಾವ್ದು ಬರ್ತೈತಿ ಡೇಟ್ ಹೌದಲ್ಲ ಫಸ್ಟ್ ಕಾಲಮ್ ಯು ಗೆಟ್ ಡೇಟ್ ಈಗ ಏನು ಮಾಡ್ತಿದ್ದೆ ನಾನು ಅಲ್ಲಿ ಪುಟ್ ಆಲ್ ದೀಸ್ ನೀವು ಕೂಡ ನಾನು ಕೂಡ ಕಾಲಮ್ಸ್ ತೆಗೆದಿಟ್ಟರೆ ಬೇಗ ಬೇಗ ಡೇಟ್ ಆದ್ಮೇಲೆ ಎಸ್ ಬಚ್ಚು ಪರ್ಟಿಕ್ಯುಲರ್ಸ್ ಆಗುತ್ತೆ ಕರೆಕ್ಟ್ ಪರ್ಟಿಕ್ಯುಲರ್ಸ್ ಆಮೇಲೆ ಯಾವುದು ಸರ್ ಆಮೇಲೆ ಕಾಲಮ್ಸ್ ನೆನಪಿಟ್ಕೋಬೇಕಾಗತ್ತೆ ಹೇಳಪ್ಪ ಕೌಶಿಕ್ ಹಾನಪ್ಪ ಹೇಳಪ್ಪ ಕೇಳ್ರಿ ನೆಕ್ಸ್ಟ್ ಯಾವುದು ಕಾಲಮ್ ಸರ್ ಡಿಸ್ಕೌಂಟ್ ಕಾಲಮ್ ಅಲ್ವಾ ಹೌದಲ್ಲ ಡಿಸ್ಕೌಂಟ್ ಕಾಲಮ್ ಮತ್ತೆ ಕ್ಯಾಶ್ ಕಾಲಮ್ ಇದೆ ಆಮೇಲೆ yes my dear student we have bank column and date column idu debit side and we have credit side here right so one aitiga again particulars discount column and cash column my dear student so ನೋಡಿ ಎಕ್ಸಾಮ್ ಇದಲ್ಲಿ ಇದು ಕ್ವಶನ್ ಕೇಳೇ ಕೇಳ್ತಾರೆ ಡೋಂಟ್ ಲೀವ್ ದಿಸ್ ಕ್ವಶನ್ ಸಮಟೈಮ್ಸ್ ಇವನ್ ಯು ಮೇ ಗೆಟ್ ಪೆಟಿ ಕ್ಯಾಶ್ ಬಟ್ chances are very less that you will be getting this question for sure my dear student date particulars all right discount column you can say receipt ಅಂತ ಬರೆಯೋದು ನೋಡಿ ಸಮಸ್ಯೆ ಇಲ್ಲ discount column ಇದಾಗುತ್ತೆ ಕ್ಯಾಶ್ ಇದಾಗುತ್ತೆ ಬ್ಯಾಂಕ್ date again payment side बच्चों particulars discount column cash column matte bank column credit side and this is debit side all right bachcho okay my dear student because we have a lot of problems to solve now without taking much time let's begin bachcho nodi 2022 ide haudalla yes or no 2022 ಈಗ 2022 ಇದ್ದಾಗ ಏನು ಮಾಡಿರಪ್ಪ ಅಂದ್ರೆ ಸೊ ಜಸ್ಟ್ ರೈಟ್ ಡೌನ್ ಹಿಯರ್ ಅಮೌಂಟ್ and amount 2022 right similarly here also you can write the amount and amount 2022 okay ನಾ ಬಚ್ಚೋ ಸೊ ಈಗ ಇದಕ್ಕೆ ಒಂದು ಡ್ರಾ ಮಾಡಿ ಇಡಿ ಬಿಕಾಸ್ ಏನಾಗುತ್ತದು ಒಂದು ಸಿಸ್ಟಮೆಟಿಕ್ ಕಾಣುತ್ತದು ಇಫ್ ಯು ಡ್ರಾ ಲೈಕ್ ದಿಸ್ ಅಂದ್ರೆ ಆ ಮಂತದ್ದು ಅಂತ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಸೊ ಲೆಟ್ಸ್ ಬಿಗನ್ ಸೆಪ್ಟೆಂಬರ್ 1 ಇದೆ ಸೆಪ್ಟೆಂಬರ್ 1 ಸರ್ ಏನಿದೆ ಕೇಳ್ರಿ ಸೆಪ್ಟೆಂಬರ್ 1 ಓಪನಿಂಗ್ ಬ್ಯಾಲೆನ್ಸ್ ಇದಾವೆ ಹೌದಲ್ಲ ಸೊ ಏನು ಮಾಡಬೇಕು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಕೆ ವಾಟ್ ಇಸ್ ಓಪನಿಂಗ್ ಬ್ಯಾಲೆನ್ಸ್ ಬಚ್ಚಾ 18,000 and 72,000 ಇದೆ ಇದೆಯಲ್ವಾ ಸೊ ಕ್ಯಾಶ್ ದಲ್ಲಿ 18,000 and ವಾಟ್ ಇಸ್ ದಟ್ ಬಚ್ಚಾ ಬ್ಯಾಂಕ್ ದಲ್ಲಿ 72,000 ಇದೆ ಬ್ಯಾಂಕ್ ದಲ್ಲಿ ಎಷ್ಟಿದೆ 72,000 ಅರ್ಥ ಆಗಿದೆಯಾ ಅಂಡರ್ಸ್ಟ್ಯೂಡ್ ಬಚ್ಚೋ ಮುಂದೆ ಹೋಗೋಣ ಬೇಗ ಹೇಳ್ರಿಪ್ಪ ನೋ ಡೌಟ್ ಚಲೋ ಹಾಗಿದ್ರೆ ನೆಕ್ಸ್ಟ್ ಏನ್ ಸರ್ ಈಗ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪೇಡ್ ಇನ್ ಟು ದ ಬ್ಯಾಂಕ್ ಏನಾಗ್ತಾ ಇದೆ ನೋಡಿ ನಾವು ನಮ್ಮ ಹತ್ರ ಏನು 18,000 ರೂಪಾಯಿ ಬ್ಯಾಂಕ್ ಇತ್ತಲ್ಲ ದುಡ್ಡು ಕ್ಯಾಶ್ ಇತ್ತಲ್ಲ ಈ 18,000 ರೂಪಾಯಿದಲ್ಲಿ 6,000 ರೂಪಾಯಿ 6,000 ವಿ ಆರ್ ಪೇಯಿಂಗ್ ಟು ದ ಬ್ಯಾಂಕ್ ಕ್ಯಾಶ್ ಹೋಗ್ತಾ ಇದೆ ಕರೆಕ್ಟ್ ಕ್ಯಾಶ್ ಹೋಗ್ತಾ ಇದೆ ರೈಟ್ ಸೊ ಏನಾಗುತ್ತೆ ಸರ್ ಅದು ಡೇಟ್ ನೋಡಪ್ಪ ಸೆಪ್ಟೆಂಬರ್ 2 ಇದೆ ಕರೆಕ್ಟ್ ಬರೀರಿ ಸೆಪ್ಟೆಂಬರ್ 2 ಏನಾಗುತ್ತೆ ಬಾಯ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ದಲ್ಲಿ 18,000 ರೂಪಾಯಿ ಇತ್ತಲ್ಲ ಈಗ ಪೇಡ್ ಇನ್ ಟು ದ ಬ್ಯಾಂಕಿಗೆ ನಾವು 6,000 ರೂಪಾಯಿ ಪೇ ಮಾಡತ್ತೇವಿ 6,000 ವಿ ಆರ್ ಪೇಯಿಂಗ್ ಹಿಯರ್ ರೈಟ್ ಸೊ ಇದು ಪೇ ಆಗ್ತಾ ಇದೆ ಇಲ್ಲಿ ಜಮಾ ಆಗ್ತಾ ಇದೆ ಅಗೇನ್ ಬ್ಯಾಂಕ್ ದಲ್ಲಿ ಬಂದ್ಬಿಟ್ಟು ಜಮಾ ಆಗ್ತಾ ಇದೆ ಹೌದು ಇಲ್ಲ ಸೊ ಬಚ್ಚೋ ದಿಸ್ ಇಸ್ ಸೆಪ್ಟೆಂಬರ್ 2 ಏನು ಕ್ಯಾಶ್ ಅಕೌಂಟ್ ಇದಾಗ್ತಾ ಇದೆ ಕಾಂಟ್ರಾ ಎಂಟ್ರಿ ಅರ್ಥ ಆಗಿದೆಯಾ
ಅರ್ಥ ಆಗಿದೆ ಮೈ ಡಿ ಎ ಸ್ಟೂಡೆಂಟ್? ಬೇಗ 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 ಹೇಳ್ರಿಪ್ಪ. ಅಂಡರ್ಸ್ಟ್ಯೂಡ್? ಅಂಡರ್ಸ್ಟ್ಯೂಡ್ ಬಚ್ಚೋ? ಸರ್ ಈ ಕ್ವಶನ್ ಎಲ್ಲಿದೆ ಸರ್? ಹಾ ಇದೆಯಲ್ಲ ಇಲ್ಲಿ ಕ್ವಶನ್. ಅಲ್ಲ ಸರ್, ಹಾನಪ್ಪ ಟೆಕ್ಸ್ಟ್ ಬುಕ್ ಅಂತ ಟೆಕ್ಸ್ಟ್ ಬುಕ್ ಆಗಿದೆಯಲ್ಲ ಇದು. ಆರ್ ಟಿ ಪಿ ಎಂ ಟಿ ಪಿ ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಪ್ಲಸ್ ಟೆಕ್ಸ್ಟ್ ಬುಕ್ ತಗೋತೀನಿ ನಾನು. ಸ್ವಲ್ಪ ಸಮಾಧಾನ ಮಾಡು. ಐ ಟೇಕ್ ಟೆಕ್ಸ್ಟ್ ಬುಕ್ ಆಲ್ಸೋ. ಓಕೆನಾ? ಸೊ ಬಟ್ ಇದು ಪ್ರೀವಿಯಸ್ ಕ್ವಶನ್ ಕಳಿಸ್ತೇನೆ. ರೈಟ್. ಸೊ ಏನಾಯ್ತು ಈಗ? ಪೇಡ್ ಇಂಟು ದ ಬ್ಯಾಂಕ್ ಆಯ್ತು. ಪೇಡ್ ಇಂಟು ದ ಬ್ಯಾಂಕ್ ಎಷ್ಟಾಯ್ತು? 6,000 rupees ಕಾಂಟ್ರಾ ಎಂಟ್ರಿ ಇದೆ. ಓಕೆನಾ? ಓಕೆ ಸರ್. ನೆಕ್ಸ್ಟ್ ಏನು ನೋಡ್ರಿ, ಇದು ಆಯ್ತು, ಇದು ಆಯ್ತು, ಇದು ಆಯ್ತು ಈಗ. ರೈಟ್. ದಿಸ್ ವಾಸ್ ದ ಕಾಂಟ್ರಾ ಎಂಟ್ರಿ. ನೌ ಬಾಟ್ ಫರ್ನಿಚರ್ ಅಂಡ್ ಇಶ್ಯೂಡ್ ಚೆಕ್. ಫರ್ನಿಚರ್ ಪರ್ಚೇಸ್ ಆಗ್ತಾ ಇದೆ, ಹೌದಲ್ಲ? ಪರ್ಚೇಸ್ ಆಗ್ತಾ ಇದೆ. ಮತ್ತೇನಾಗ್ತಾ ಇದೆಯಪ್ಪ ಇಲ್ಲಿ? ನಾವು ಚೆಕ್ ಪೇ ಮಾಡತ್ತೇವೆ. ಸೊ ಬರ್ಕೊಡ್ರಿ, ಯಾವುದು ಡೇಟ್ ಸರ್ ಅದು? ನೋಡಮ್ಮ, ಡೇಟ್ ಬಂದ್ಬಿಟ್ಟು 5 ಇದೆ. ಬಾಯ್ ಫರ್ನಿಚರ್, ಕರೆಕ್ಟ್. ಬಾಟ್ ಫರ್ನಿಚರ್ ಇಶ್ಯೂಡ್ ಚೆಕ್ 9,000. ಸೊ ಚೆಕ್ ಪೇ ಮಾಡ್ತಾ ಇದ್ದಾಗ ಏನಾಗುತ್ತೆ? 9,000 ಬ್ಯಾಂಕ್ ದಾಗಿಂದ ಕೊಟ್ಬಿಡ್ತೇವೆ ನಾವು. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? 9,000 ಬ್ಯಾಂಕ್ ದಾಗಿಂದ ಕೊಟ್ಬಿಟ್ಟಿವಿ. ನೆಕ್ಸ್ಟ್ ಏನ್ ಸರ್ ಈಗ? ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಇದು ಆಯ್ತಾ? ಎಸ್ ಆಯ್ತು. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್, ಕ್ಯಾಶಿಗೆ ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟು? 3,000. ಸೊ ಬರ್ಕೊಡ್ರಿ, ಬಾಯ್ September 6 ಸರ್ ಡೇಟ್. ಏನಪ್ಪಾ ಅದು ಡೇಟ್? ಸೆಪ್ಟೆಂಬರ್ 8. ಇಲ್ಲ 8 ಐತೆ ನೋಡು, 8 ಇದೆ, ಹೌದಲ್ಲ? 8 ಇದೆ. ನಿಮಗೆ ಕಾಣ್ತಾ ಇದೆಯಲ್ಲ ಎಲ್ಲರಿಗೆ? ಹಾ ಕಾಣ್ತಿದೆ ಸರ್. ಓಕೆ. ಸೆಪ್ಟೆಂಬರ್ 8 ಇದೆ, 3,000. ಸೆಪ್ಟೆಂಬರ್ 8, 3,000 ವಿ ಪೇಡ್ ದ ಕ್ಯಾಶ್, ರೈಟ್? ಸೊ ಕ್ಯಾಶ್ ಇದ್ದಾಗ ಕ್ಯಾಶ್ ಆಗ್ಬಿಡುತ್ತೆ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್ ಮೈ ಡಿ ಎ ಸ್ಟೂಡೆಂಟ್? ನೆಕ್ಸ್ಟ್ ನೋಡಿ ಏನಾಗ್ತಾ ಇದೆ? ರಿಸೀವ್ಡ್ ಕ್ಯಾಶ್ ಫ್ರಾಮ್ ಮೋಹನ್. ಕ್ಯಾಶ್ ಬರ್ತಾ ಇದೆ. ವಿ ಆರ್ ರಿಸೀವಿಂಗ್ ಕ್ಯಾಶ್ ಫ್ರಾಮ್ ಮೋಹನ್. ಎಷ್ಟಪ್ಪ ಅದು? ಎಷ್ಟಿದೆ? ಹೌ ಮಚ್ ಇಸ್ ದಟ್? 5,880. ಅಂಡ್ ಡಿಸ್ಕೌಂಟ್ ಅಲೌಡ್ ಟು ಹಿಮ್ 120. ಕರೆಕ್ಟ್, ಹೌದಲ್ಲ? ವಾಟ್ ಕಮ್ಸ್ ಇನ್? ಕ್ಯಾಶ್ ಕಮ್ಸ್ ಇನ್. ಕ್ಯಾಶ್ ಕಮ್ಸ್ ಇನ್ ಇದ್ದಾಗ ಏನಾಗುತ್ತೆ? 2. ಹೂ ಇಸ್ ದ ಗಿವರ್? ಮೋಹನ್ ಇಸ್ ದ ಗಿವರ್. 2 ಮೋಹನ್ ಅಕೌಂಟ್. ಸೆಪ್ಟೆಂಬರ್ 12. ಈಗ ಕ್ಯಾಶ್ ಬರ್ತಾ ಇದೆ 5,880 ಎಕ್ಸಾಕ್ಟ್ಲಿ ಬಚ್ಚಾ, ಸೆಪ್ಟೆಂಬರ್ 12. ಅಂಡ್ ವಾಟ್ ಈಸ್ ದ ಡಿಸ್ಕೌಂಟ್ ಅಲೌಡ್? ಡಿಸ್ಕೌಂಟ್ ಅಲೌಡ್ ಎಷ್ಟಾಗಿದೆ? 120. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಸೊ ನೆಕ್ಸ್ಟ್ ಏನ್ ಸರ್ ಈಗ? ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ನಾವು ಮಾರ್ತಾ ಇದ್ದೀವಿ ಹಣ ತಗೊಂಡು. ವಾಟ್ ಕಮ್ಸ್ ಇನ್? ಕ್ಯಾಶ್ ಕಮ್ಸ್ ಇನ್. ಎಷ್ಟು ಬಂತಪ್ಪ ಹಣ? ಇಲ್ಲಿ ದುಡ್ಡು ಎಷ್ಟು ಬಂತು? 30,000. ಸೊ ಏನು ಮಾಡಬೇಕು? ಬರ್ಕೋ ಇಲ್ಲೇ. 2 ಸೇಲ್ಸ್ 30,000 ಕ್ಯಾಶ್ ಬಂದ್ಬಿಟ್ಟಿದೆ. ಎಲ್ಲಿ ಬಂದಿದೆ? ಕ್ಯಾಶ್ ಆಗಿ ಬಂದಿದೆ. ವಾಟ್ ಈಸ್ ದ ಡೇಟ್ ಬಚ್ಚಾ? ಡೇಟ್ ಈಸ್ 14,000. 14 ಇದಲ್ಲ, ಸೆಪ್ಟೆಂಬರ್ 14 ಇದೆ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್ ಬಚ್ಚು? ಬೇಗ 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 ಹೇಳ್ರಿಪ್ಪ. ನೋ ಡೌಟ್? ನೆಕ್ಸ್ಟ್ ಏನು? ನೆಕ್ಸ್ಟ್ ಈಗ ಇಲ್ಲಿ ನೋಡು, ಪೇಡ್ ಅಮರ್ ಬೈ ಚೆಕ್. ಚೆಕ್ ಪೇ ಮಾಡತ್ತೇವೆ ನಾವು, ಹೌದಲ್ಲ? 8,700. ವಿ ಆರ್ ಪೇಯಿಂಗ್ ದ ಚೆಕ್ ಟು ಹಿಮ್, ರೈಟ್? ಡಿಸ್ಕೌಂಟ್ ರಿಸೀವ್ಡ್, ಡಿಸ್ಕೌಂಟ್ ಬರ್ತಾ ಇದೆ 300. ಈಗ ಪೇಮೆಂಟ್ ಆದ್ರೆ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತಪ್ಪ? ಬೇಗ ಬೇಗ ಹೇಳು. ಪೇಮೆಂಟ್ ಆದ್ರೆ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ? ಹೇಳು. ಪೇಮೆಂಟ್ ಕ್ರೆಡಿಟ್ ಆಗುತ್ತೆ. ಮತ್ತೆ ಏನಾಗಿದೆ ಇಲ್ಲಿ? ಚೆಕ್ ಪೇ ಮಾಡಿರಲ್ಲ. ಚೆಕ್ ಪೇ ಮಾಡಿವೆ ಅಂದ್ರೆ ವೆರಿ ಸಿಂಪಲ್ ಬಚ್ಚೋ. ಬಾಯ್ ಯಾರಿಗೆಪ್ಪ ಅದು? ಅಮರ್. ವಾಟ್ ಇಸ್ ದ ಡೇಟ್ ಮೈ ಡಿಯರ್ ಸ್ಟೂಡೆಂಟ್? ಡೇಟ್ ಬಂದ್ಬಿಟ್ಟು 16 ಇದೆ. 16, right? Yes, you are right. 16. How much check we have paid? Check paid is 8,700. Correct? Check bank dalli hogutte 8,700. So discount ಎಷ್ಟಾಗ್ತಾ ಇದೆ ಇಲ್ಲಿ? 300. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್? ಮುಂದೆ ಹೋಗುವ. ಡೌಟ್ ಉಂಟಾ ಏನ್ರ? ನೋ ಡೌಟ್ ಮೈ ಡಿಯರ್ ಸ್ಟೂಡೆಂಟ್? ಬೇಗ ಹೇಳ್ರಿ. ಡೌಟ್ ಇಲ್ಲ? Okay, no doubt. And those who are watching on the YouTube, please like ಮಾಡ್ರಿ, share ಮಾಡ್ರಿ, subscribe ಮಾಡ್ರಿ, and daily classes ಗೆ ಬಂದು ಅಟೆಂಡ್ ಆಗ್ರಿ. ಎದಕ್ಕಪ್ಪ ಅಂದ್ರೆ ನಾವು
30 days challenge ತಗೊಂಡಿದ್ದೀವಿ. This 30 days challenge is going to be very important for your CA foundation December attempt. ಇದಕ್ಕಂದ್ರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಪ್ರೀವಿಯಸ್ ಕ್ವಶನ್ ಪೇಪರ್ RTP MTP ಅಷ್ಟೇ ಅಲ್ಲ, ನಿಮಗೂ ಕ್ವಶನ್ ಕೊಡ್ತೀವಿ ನಾವು, that you need to solve and send me back. ಪ್ಲಸ್ ಏನಪ್ಪಾ ಅಂದ್ರೆ ಗೈಸ್, ಈಗ ಅಕೌಂಟ್ಸ್ ಅಷ್ಟೇ ಅಲ್ಲ, ಲಾ ಇದೆ, ಎಕನಾಮಿಕ್ಸ್ ಇದೆ, ರೈಟ್? ಈಗ ಲಾದಲ್ಲಿ ಏನಾಗುತ್ತೆ, ಹೌ ಟು ರೈಟ್ ದ ಆನ್ಸರ್, ದಟ್ ಡಿಸ್ಕ್ರಿಪ್ಷನ್ ಯಾವ ರೀತಿ ಬರಿಬೇಕಾಗುತ್ತೆ, ದಟ್ ಆಲ್ ವಿಲ್ ಟೀಚ್ ಆಸ್ ಪರ್ ದಿ ಸೆಕ್ಷನ್ಸ್. ಪ್ಲಸ್ ಎಕನಾಮಿಕ್ಸ್ ಅಂತೂ ಮಲ್ಟಿಪಲ್ ಚಾಯ್ಸ್ ಇದಾವೆ. 30,000 ಕ್ವಶನ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಸಾಲ್ವ್ ಮಾಡ್ಬೇಕಂತ. ಸೋ ಮೆನಿ ಕ್ವಶನ್ಸ್ ವಿ ಹ್ಯಾವ್. BCK BCR ಇದೆ, ಸೊ ಅದಕ್ಕೆ ಡೈಲಿ ಕ್ಲಾಸಸ್ಗೆ ಬನ್ನಿ, ರೈಟ್? ಸೊ ಈಗ ನೆಕ್ಸ್ಟ್ ಏನು, ನೆಕ್ಸ್ಟ್ ನೋಡಿ, ಪೇಡ್ ಇನ್ ಟು ದ ಬ್ಯಾಂಕ್. ಈಗ ಬ್ಯಾಂಕಿಗೆ ಪೇ ಮಾಡಿದ್ರೆ ತಲೆಯಾಗ ಒಂದು ಬರಬೇಕು, ಇದು ಕಾಂಟ್ರಾ ಎಂಟ್ರಿ ಅಂತ. ಬಿಕಾಸ್ ನಮ್ಮ ಹತ್ರ ಇದ್ದ ಕ್ಯಾಶ್ ಹೋಗ್ತಾ ಇದೆ ಒಂದು, ಬ್ಯಾಂಕ್ ದಲ್ಲಿ ಬರ್ತಾ ಇದೆ ಒಂದು. ಸೊ ಎಷ್ಟಪ್ಪ ಅದು, 19, ಕರೆಕ್ಟ್ ಬಚ್ಚಾ? 19. ಸೊ 19th and 19th. First, who is the receiver? Bank is the receiver because we are paying into him, right? Paying to the bank now. So bacha, tell me, paid into the bank 3,000 we have. ಸೊ ಕ್ಯಾಶ್ ಗೋಸ್ ಔಟ್. ಕ್ಯಾಶ್ ದಾಗಿಂದ ಹೋಯ್ತು ದುಡ್ಡು, ಹೌದಲ್ಲ? ವಾಪಸ್ ಎಲ್ಲಿ ಬಂತು, ಬ್ಯಾಂಕ್ ದಲ್ಲಿ ಬಂತು, ಹೌದೋ ಇಲ್ಲ ಬಚ್ಚೋ? ಕ್ಯಾಶ್ ದಾಗಿಂದ ದುಡ್ಡು ಹೋಯ್ತು, ಬ್ಯಾಂಕ್ ದಾಗ ಆ ದುಡ್ಡು ಬಂದಿದೆ. ಸೊ ಟು ಬ್ಯಾಂಕ್ ಅಕೌಂಟ್. ಇದೇನಾಗುತ್ತೆ ಬಚ್ಚೋ, ಇದು ಕಾಂಟ್ರಾ ಎಂಟ್ರಿ. ಇಲ್ಲೇ ಬರಿಬಹುದು ಅಥವಾ ಇಲ್ಲೇ ಆಲ್ಸೋ ಯು ಕ್ಯಾನ್ ರೈಟ್ ಇಟ್, ನಾಟ್ ಅ ಪ್ರಾಬ್ಲಮ್, ಯು ಕ್ಯಾನ್ ರೈಟ್ ಹಿಯರ್ ಆಲ್ಸೋ. ಓಕೆನಾ? Okay, my dear student, no doubt. ಮುಂದೆ ಹೋಗುವ? ನೋ ಸರ್. ಒಂದು ನಿಮಿಷ, ಸ್ವಲ್ಪ ಇದಕ್ಕೆ ಡಾರ್ಕ್ ಮಾಡ್ತೇನೆ ಸೊ ದಟ್ ನಿಮಗೂ ಕಣ್ಣ ಕಾಣಲಿ ಸರಿಯಾಗಿಂತ. ಇನ್ ಕ್ಲಿಯರ್ ಆಗಿದೆ? ಕ್ಲಿಯರ್ ಆಗಿದೆಯಾ? ಹಾ ಸರ್. ಇಲ್ಲ ನೋಡ್ರಿ, ಇಟ್ಸ್ ಕ್ಲಿಯರ್ ಓನ್ಲಿ ನೌ. ಆಲ್ ದಿ ಆಪ್ಷನ್ಸ್ ಯು ಕ್ಯಾನ್ ಸಿ ದಿಸ್, ರೈಟ್? ಇನ್ನು ಸ್ವಲ್ಪ ಚಿಕ್ಕದು ಮಾಡಬೇಕು. ಇದು ಓಕೆನಾ ಈಗ? ಸರ್ ಇನ್ನು ಸ್ವಲ್ಪ ಚಿಕ್ಕದು ಸರ್. ಈಗ ಸ್ಕ್ರೀನ್ ಆಕ್ಯುಪ್ ಆಗಿದೆ, ಭಾಳ ದೊಡ್ಡತಲ್ಲ ಇದು? ಹಾ ಸರ್, ಈಗ ಕ್ಲಿಯರ್ ಆಗಿದೆ. ಓಕೆ, ಚಲೋ 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 ಚಲೋ. ಈಗ ಈಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನೋಡಿ ಬಚ್ಚೋ, ನೆಕ್ಸ್ಟ್ ಇದಾಯ್ತು. ವಿತ್ಡ್ರಾ ಫ್ರಮ್ ದಿ ಬ್ಯಾಂಕ್ ಫಾರ್ ಪ್ರೈವೇಟ್ ಯೂಸ್, ಪರ್ಸನಲ್ ಯೂಸ್. ಇವಾಗ ನಿಮಗೆ ಗೊತ್ತಿದೆ ಪರ್ಸನಲ್ ಯೂಸ್ ಅಂದ್ರೆ ಏನು? ವಾಟ್ ಇಸ್ ದಟ್ ಬಚ್ಚೋ? ಪರ್ಸನಲ್ ಯೂಸ್ ಅಂದ್ರೆ ಡ್ರಾಯಿಂಗ್ಸ್ ಆಗುತ್ತೆ. ಸೊ ನಾವು ಬ್ಯಾಂಕ್ ಇಂತ್ರ ಹಣ ತಗೊಳ್ತಾ ಇದ್ದೀವಿ. ಸೊ ಏನಾಗತ್ತಪ್ಪ ಇಲ್ಲಿ, ಬ್ಯಾಂಕ್ ಇಂತ್ರ ಹಣ ತಗೊಳ್ತಾ ಇದೀವಿ ಅಂದ್ರೆ ಬ್ಯಾಂಕ್ ಇಂತ್ರ ಹಣ ಹೋಯ್ತು, ಕ್ರೆಡಿಟ್ ಅಮೌಂಟ್ ಅಲ್ಲದು, ಬಿಕಾಸ್ ಪೇಮೆಂಟ್ ಆಗಿದೆ. ಫಾರ್ ಇದಕ್ಕೆ ಡ್ರಾಯಿಂಗ್ಸ್ ಅಂತಾರೆ. ಅದಕ್ಕೆ ಏನಂತಾರೆ? ಅದಕ್ಕೆ ಡ್ರಾಯಿಂಗ್ಸ್ ಅಂತಾರೆ, ರೈಟ್? ಡ್ರಾಯಿಂಗ್ಸ್. ವಾಟ್ ಇಸ್ ದ ಡ್ರಾಯಿಂಗ್ಸ್ ಬಚ್ಚಾ? 23ಗೆ ಡ್ರಾಯಿಂಗ್ಸ್ ಆಗಿದೆ, ಬಿಕಾಸ್ ವಿ ಆರ್ ಟೇಕಿಂಗ್ ಔಟ್ ದ ಮನಿ. ಹೌದು ಇಲ್ಲ? ಹೌದು ಇಲ್ಲ ಸರ್? ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನೋಡಿಪ್ಪ ಇಲ್ಲಿ, ನೆಕ್ಸ್ಟ್ ಇದೆ ವಿಡ್ರಾ ಫ್ರಮ್ ದಿ ಬ್ಯಾಂಕ್. ಆಯ್ತಾ ಈಗ? ಎಸ್ ಆಯ್ತು ಸರ್. ನೆಕ್ಸ್ಟ್ ಏನು? ರಿಸೀವ್ಡ್ ಚೆಕ್ ಫ್ರಮ್ ಪರುಲ್. ಹಣ ಬರ್ತಾ ಇದೆ, ಬಟ್ ಚೆಕ್ ಬರ್ತಾ ಇದೆ 8,580. ಅಲೌಡ್ ಹಿಮ್ ಡಿಸ್ಕೌಂಟ್ 120. ಈಗ ಒಂದು ಮಾತು ಹೇಳ್ರಿ, ಪರೂಲ್ ಇಂತ್ರ ಚೆಕ್ ತಗೊಂಡೇನೋ ಡೈರೆಕ್ಟ್ಲಿ ಬ್ಯಾಂಕ್ ಜಮಾ ಮಾಡಿದಿವಾ? ಡಿಡ್ ವಿ ಡಿಪಾಸಿಟ್ ದ ಚೆಕ್ ಟು ಬ್ಯಾಂಕ್? ನೋ, ವಿ ಹ್ಯಾವ್ ರಿಸೀವ್ಡ್ ದಟ್ ಚೆಕ್ ನೋ, ರೈಟ್? ಸೊ ಅದು ಏನಾಗ್ತಾ ಇದೆ, 24ಗೆ ಚೆಕ್ ತಗೊಂಡು 26ಗೆ ಏನಾಗ್ತಾ ಇದೆ, ಡಿಪಾಸಿಟ್ ಆಗ್ತಾ ಇದೆ. ಹಾಗಿದ್ರೆ ಏನು ಮಾಡ್ಬೇಕು ಸರ್? ಏನಿಲ್ಲಪ್ಪ, ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, 24ಗೆ ಟು ಪರೂಲ್ ಅಕೌಂಟ್ ಎಷ್ಟು? ರಿಸೀವ್ಡ್ ಚೆಕ್ ಫ್ರಮ್ ಪರೂಲ್ 8,580 ಇದೆ. 8,580 ಇದೇನಾಗುತ್ತೆ, ಕ್ಯಾಶಿಯರ್ ಅಕೌಂಟ್ ಇರ್ತಾನಲ್ಲ ತನಕ ಇಟ್ಕೋತಾನೆ. ಮತ್ತೆ ಇನ್ ದ ಸೇಮ್ ಟೈಮ್ ಡಿಸ್ಕೌಂಟ್ ಎಷ್ಟು ಕೊಟ್ಟೇವೆ ಅವನಿಗೆ? 120. ಈಗ ಡಿಸ್ಕೌಂಟ್ ನಾವು ಕೊಡ್ತಾ ಇದೀವಿ ಅಂದ್ರೆ ಎಕ್ಸ್ಪೆನ್ಸ್ ಆಗುತ್ತೆ, ಡಿಸ್ಕೌಂಟ್ ಅಲೌಡ್. ಓಕೆನಾ? ಸೊ ದಿಸ್ ಇಸ್ ಚೆಕ್ ವಿ ಹ್ಯಾವ್ ರಿಸೀವ್ಡ್. ನೆಕ್ಸ್ಟ್ ಹಾನಪ್ಪ, ಪೇ ಮಾಡಿದ್ರೆ ಸರ್ ಏನಾಯ್ತು ಸರ್? ಚೆಕ್ ಪೇ ಮಾಡಿದ್ರೆ ನಾವು ಏನ್ ಬರುತ್ತೆ ಸರ್ ಎಂಟ್ರಿ? ಬೈ ಡಿಫಾಲ್ಟ್ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಪೋಸ್ಟ್. ಇಲ್ಲಿ ಮಾಡಿದೇವಲ್ಲ ನಾವು, ವಿ ಹ್ಯಾವ್ ಡನ್ ಇಟ್, ರೈಟ್? ಇಲ್ಲಿ ನೋಡಲ್ಲ, ಅಮರ್ ಕೊಟ್ಟಿಲ್ಲ ಚೆಕ್ ನಾವು ಇಲ್ಲಿ.
16th ಎಂಟ್ರಿ sir. ಏನಾಗಿತ್ತು ಬೈ ಅಮರ್ ಅಕೌಂಟ್ ನ ಪೇ ಮಾಡಿಬಿಟ್ಟಿದ್ವಿ. ಸೊ ಈಗ ಚೆಕ್ ಪೇ Okay. ಮಾಡ್ತಾ ಇದ್ರ ಅಂದ್ರೆ ಬೈ ಡಿಫಾಲ್ಟ್ ಏನಾಗುತ್ತೆ ಕ್ರೆಡಿಟ್ ಆಗ್ಬಿಡುತ್ತೆ. ಓಕೆನಾ? sir. ಓಕೆನಾ? Okay, sir. ಮುಂದೆ Okay, sir. ಹೋಗೋಣ. Yes, ಸೊ sir. ಈಗ ಏನಾಗ್ತಾ ಇದೆ ಅಂದ್ರೆ ಡಿಪಾಸಿಟೆಡ್ ಪರೂಲ್ಸ್ ಚೆಕ್ ಇನ್ ಟು ದ ಬ್ಯಾಂಕ್. ಈಗ ಏನ್ ಚೆಕ್ ಇತ್ತಲ್ಲ ಎಷ್ಟದು 8,508 ಇದು ನಾವು ಬ್ಯಾಂಕ್ ದಲ್ಲಿ ಜಮಾ ಮಾಡ್ತಾ ಇದೀವಿ. ಸೊ ಬರೀರ್ಲಿ ಬೈ ಬ್ಯಾಂಕ್ ಅಕೌಂಟ್. ಈಗ ಚೆಕ್ ನಮ್ಮ ಹತ್ರ ಇತ್ತು 8,508 ಇದ್ದು. ಸೊ ಏನ್ ಮಾಡ್ತಾ ಇದೀವಿ ಬಚ್ಚು 26ಗೆ ಏನು 26ಗೆ ನಾ ಚೆಕ್ ಅನ್ನ ಬ್ಯಾಂಕ್ ದಲ್ಲಿ ಡಿಪಾಸಿಟ್ ಮಾಡ್ತಾ ಇದೀವಿ. ಸೊ ಇಷ್ಟ ಅಮೌಂಟ್ ಅಂತೂ ಹೋಯ್ತು. ಎಲ್ಲಿಗೆ ಹೋಯ್ತು ಸರ್? ಅದು ಬಂತ್ ಮಗ, ಇದು ಬ್ಯಾಂಕ್ ದಲ್ಲಿ ಬರ್ತಾ ಇದೆ 8,580 ಅಂತ. ಸೊ ಇದಾಗುತ್ತೆ ಟು ಏನ್ ಬರ್ತಿಲ್ಲ, ರಿಮೆಂಬರ್ ಒನ್ ಥಿಂಗ್ ಬಚ್ಚು, ಟು ಕ್ಯಾಶ್ ಅಕೌಂಟ್ ಅಂತ ಬರ್ತೀವಿ. ಟು ಕ್ಯಾಶ್ ಅಕೌಂಟ್ ಅಂತ ರಿಮೆಂಬರ್ ದಿಸ್, ಬಿಕಾಸ್ ಕ್ಯಾಶ್ ಇಂದ ಬರ್ತಾ ಇದೆ. ಓಕೆನಾ? Okay. ಸೊ ಇದು ಏನಾಗ್ತಾ ಇದ್ದು, ದಿಸ್ ಇಸ್ ನಥಿಂಗ್ ಬಟ್ ಬಚ್ಚ ಕಾಂಡ್ರಾ ಎಂಟ್ರಿ ಆಗ್ತದೆ. ಏನಾಗ್ತದೆ ಇದು? ಕಾಂಡ್ರಾ ಎಂಟ್ರಿ. ಸೊ ಡೇಟ್ 26 10 ಮಾರ್ಚ್ಗೆ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಈ ವರ್ಷ ಕೇಳ್ತಾರೆ. ಸೊ ಇದೆಲ್ಲ ನೋಡಿ ಹೆಂಗಿದೆ ಅಂದ್ರೆ ವೆರಿ ಸಿಂಪಲ್ ಪ್ಲಾನ್ ಇದೆ ಇಲ್ಲಿ. ಏನಪ್ಪಾ ಅಂದ್ರೆ ನಮ್ದು ಒಂದೇ ಒಂದು ಇಂಟೆನ್ಷನ್, ನಿಮಗೆ CA ಫೌಂಡೇಶನ್ ಪಾಸ್ ಆಗ್ಬೇಕಂದ್ರೆ ಈಗ ಅಕೌಂಟ್ಸ್ ಅಲ್ಲಿ ಮಿನಿಮಮ್ ಒಂದು 60 and above ತಗೊಂಡ್ಬಿಟ್ರೆ ಅಂದ್ರೆ ರೈಟ್. ಎಕನಾಮಿಕ್ಸ್ ದಲ್ಲಿ 60 and above, ಲಾದಲ್ಲಿ ಕೂಡ ಒಂದು 50 and above 60 and above 130 days ಅಲ್ಲಿ ಆಗುತ್ತಾ? ಎಸ್ ಬಚ್ಚು, ನಾ ತಗೊಂಡಿದ್ದೀನಿ ಚಾಲೆಂಜ್, ಪಕ್ಕಾ ಆಗತ್ತೆ. ಸಿಸ್ಟಮೆಟಿಕ್ ಆಗಿ ಬಂದು ಕಲ್ಕೊಂಡು ಹೋಗ್ರಿ. ಈಗ ಥಿಯರಿಟಿಕಲ್ ಕ್ವಶನ್ಸ್ ಮಾಡ್ತೀನಿ, ಟ್ರೂ ಅಂಡ್ ಫಾಲ್ಸ್ ಆಯ್ತು, ಪ್ಲಸ್ ಇದರಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾನವ, ಟ್ರೂ ಅಂಡ್ ಫಾಲ್ಸ್ ಆನ್ಸರ್ ಮಾಡಿರಪ್ಪ ಅಂತ, ಅದು ಕೂಡ ಹೇಳ್ಕೊಡ್ತೀನಿ. ಡೌಟ್ಸ್ ಇದ್ರೆ ಗೈಸ್ ಡೆಫಿನೆಟ್ಲಿ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್, ರಿಯೋ ಅಕಾಡೆಮಿ ಅಂತ ಪ್ಲೇ ಸ್ಟೋರ್ದಲ್ಲಿ ಇದೆ, ಜಾಯಿನ್ ಆಗಿ ಅಲ್ಲೇನು ಕೂಡ ಡೆಫಿನೆಟ್ಲಿ ವಿ ವಿಲ್ ಹೆಲ್ಪ್ ಯು. ಈಗ ಸರ್ ನೆಕ್ಸ್ಟ್ ಏನಪ್ಪ? ಈಗ ನೆಕ್ಸ್ಟ್ ನೋಡ್ರಿ, ರಿಸೀವ್ಡ್ ಆಯ್ತು, ಡಿಪಾಸಿಟೆಡ್ ಚೆಕ್ ಇಂಟು ಆಯ್ತು, ವಿತ್ಡ್ರೂ ಹಣ ಏನ್ ಮಾಡ್ತಾ ಇದೀವಿ? ವಿತ್ಡ್ರಾ ಮಾಡ್ತಾ ಇದೀವಿ. ಕ್ಯಾಶ್ ಫ್ರಮ್ ದಿ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಈಗ 12,000 ರೂಪಾಯಿ 28ಕ್ಕೆ, ಸ್ವಲ್ಪ ಕೇಳ್ರಿ, 28ಗೆ ಏನಪ್ಪಾ 28ಗೆ ಬಾಯ್ ಕ್ಯಾಶ್ ನಾವು ವಿಡ್ರಾ ಮಾಡ್ತಾ ಇದೀವಿ. ಕ್ಯಾಶ್ ಅಕೌಂಟ್ ಎಷ್ಟು? 12,000 ರೈಟ್. 12,000 ನಾವು ಏನ್ ಮಾಡ್ತಾ ಇದೀವಿ? ವಿಡ್ರಾ ಮಾಡ್ತಾ ಇದೀವಿ. ವಿಡ್ರಾ ಮಾಡಿ ಅದ್ ಎಲ್ಲಿ ಜಮಾ ಮಾಡ್ತಿದ್ದೀವಿ? ಅದನ್ನ ಆಫೀಸಲ್ಲಿ ಬರ್ತಾ ಇದೆ. ಎಸ್ ಆರ್ ನೋ? ಎಸ್ ಆರ್ ನೋ ಬಚ್ಚು? ಟು ಬ್ಯಾಂಕ್ ಅಕೌಂಟ್. ಅರ್ಥ ಆಗಿದೆಯಾ? ನೋಡಿ, ನನ್ನ ಬ್ಯಾಂಕ್ದಲ್ಲಿ ಅಮೌಂಟ್ ಇತ್ತು, ದೇರ್ ವಾಸ್ ಸಮ್ ಬ್ಯಾಲೆನ್ಸ್. ನಮಗೀಗ ಅರ್ಜೆಂಟ್ ಬೇಕಾಗಿದೆ ದುಡ್ಡು 12,000 ರೂಪಾಯಿ, ನಾವು ಬ್ಯಾಂಕಿಗೆ ಹೋಗಿ ವಿಡ್ರಾ ಮಾಡಿದ್ವಿ. ATM ವಿಡ್ರಾ ಮಾಡಬಹುದು ಅಥವಾ ಬ್ಯಾಂಕ್ ವಿಡ್ರಾ ಮಾಡಬಹುದು. ಸೊ ಕ್ಯಾಶ್ ಅಕೌಂಟ್ ಏನು ವಿಡ್ರಾ ಮಾಡಿದ್ರಲ್ಲ, ಏನು ಕ್ರೆಡಿಟ್ ಮಾಡಿದ್ವಿ ಬಿಕಾಸ್ ಬ್ಯಾಂಕ್ದಲ್ಲಿ ಪೇಮೆಂಟ್ ಆಯ್ತು, ಅದನ್ನ ಡೆಬಿಟ್ ಮಾಡ್ತಾ ಇದೀವಿ ಬಿಕಾಸ್ ಕ್ಯಾಶ್ ಅಲ್ಲಿ ಹಣ ಬಂತು. ಸೊ ಇದು ಏನ್ ಸರ್? ಇದು ಬಚ್ಚಾ ಇದೇನಾಗುತ್ತೆ ನಿಮ್ದು? ಕಾಂಟ್ರಾ ಎಂಟ್ರಿ ಆಗುತ್ತೆ. ಇದೇನಾಗುತ್ತೆ ನಿಮ್ದು? ಕಾಂಟ್ರಾ ಎಂಟ್ರಿ ಆಗುತ್ತೆ. ಮುಂದೆ ಹೋಗೋಣ. ಎಸ್, ಮುಂದೆ ಹೋಗೋಣ. ಪೇಡ್ ರೆಂಟ್ ಬೈ ಚೆಕ್. ಪೇಡ್ ರೆಂಟ್ ಬೈ ಚೆಕ್. ಸೊ ನಾವೇನ್ ಮಾಡ್ತಾ ಇದೀವಿ? ಪೇಡ್ ರೆಂಟ್ ಪೇ ಮಾಡ್ತಾ ಇದೀವಿ. ಯಾವಾಗಪ್ಪ ಅದು? 30 ಬೈ ರೆಂಟ್ ಅಕೌಂಟ್ ಚೆಕ್ ಪೇ ಮಾಡ್ತಾ ಇದೀವಿ. ಸರ್ ಎಷ್ಟು ಅಮೌಂಟ್ ಇದೆ ನೋಡಿಪ್ಪ, ಇಲ್ಲಿ ಅಮೌಂಟ್ ಬಂದ್ಬಿಟ್ಟು 4,800 ಇದೆ. 4,800 ವಿ ಹ್ಯಾವ್, ರೈಟ್ ಬಚ್ಚು? 4,800 ಬರದ್ರಿ? ಈಗ ಸರ್ ಮುಂದೇನು? ಕತೆ ಮುಗೀತು ಬಚ್ಚು, ದಾಟ್ಸ್ ಇಟ್. ಈಗ ಏನ್ ಮಾಡ್ಬೇಕು ಸರ್? ಫಸ್ಟ್ ನೋಡ್ರಿ, ಕ್ಯಾಶ್ ಬುಕ್ ಪ್ರಿಪೇರ್ ಮಾಡ್ತಾ ಇದೀವಿ ಅಂದ್ರೆ 99% ಕೇಸ್ ಅಲ್ಲಿ ಬ್ಯಾಲೆನ್ಸ್ ಡೆಬಿಟ್ ಜಾಸ್ತಿ ಇರುತ್ತೆ. ಟೋಟಲ್ ಮಾಡಿಪ್ಪ ಅದನ್ನ. 1 ನಿಮಿಷ, ಇಲ್ಲಿ ಓಪನ್ ಮೈ ಕ್ಯಾಲ್ಸಿ ನಾವು ಹಿಯರ್. ನೀವು ನನ್ ಕೂಡ ಸಾಲ್ವ್ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಸರ್ 38,100 ಎಷ್ಟಪ್ಪ? ಯಾವುದು? ಇಲ್ಲೋ 18,000 ಬ್ಯಾಂಕ್ ಸರ್, ಪ್ಲಸ್ ಬ್ಯಾಂಕ್ 5,880 ಪ್ಲಸ್ ಈ 30,000. ಕಡೆ ಸರ್, ಈ ಕಡೆ ಇಲ್ಲ ಕ್ರೆಡಿಟ್ ಸೈಡ್. ಇಲ್ಲ, ಡೆಬಿಟ್ ಸೈಡ್ ಫಸ್ಟ್ ಟೋಟಲ್ ಮಾಡ್ಬೇಕು ನಾವು. ಡೆಬಿಟ್ ಸೈಡ್ ಟೋಟಲ್ ಮಾಡಬೇಕಾಗುತ್ತೆ, ನೆನಪಿಟ್ಕೋ ಫಸ್ಟ್. ಹಾ ಸರ್. ಪ್ಲಸ್ 8,580 ಪ್ಲಸ್ 12,000 ರೈಟ್. ಎಷ್ಟು ಬಂದದ್ದು? 74,760. 89,580 460. 74,460. ಇದೆಷ್ಟು ಇದು?
89,580. 89,580. 580. 580. ಇದು ಎಷ್ಟಾಗುತ್ತೆ ನೋಡ್ಕೊ, ಇದು 240 ಆಗುತ್ತೆ. 240. ಸೊ ನೆನಪಿಟ್ಕೊಳ್ಳಿ 300. ಹಾನಪ್ಪ ಒಂದು ನಿಮಿಷ. ಎನಿವೇ ನಾವು ಇಲ್ಲೇ ನೆವರ್ ಎವರ್ ವಿ ಆರ್ ನಾಟ್ ಗೋಯಿಂಗ್ ಟು ಬ್ಯಾಲೆನ್ಸ್ ದ ಡಿಸ್ಕೌಂಟ್ ಅಕೌಂಟ್. ಸೊ ಇದಂತೂ 300 ಆಗುತ್ತೆ. 20,580. ಸೊ ಇದನ್ನ ತಗೊಂಡ್ಬರ್ತಾಗ ಇದು ಅಮೌಂಟ್ ಇದಲ್ಲ 74,460 ಮತ್ತು ಇದನ್ನ ಏನ್ ಮಾಡ್ತೀವಿ, ಇಲ್ಲಿ ತಗೊಂಡ್ಬರ್ತೀವಿ 74,460 89,580 ಮೈನಸ್ ಮಾಡ್ರಿ ಎಷ್ಟಾಗುತ್ತೆ ನೋಡ್ರಿ. ಇದು ಎಷ್ಟಾಗುತ್ತೆ ಬೇಗ ಬೇಗ ಬಚ್ಚು. 79,000. ಸರ್ ಏನಪ್ಪಾ ಅದು ಬೇಗ ಬೇಗ ನೋಡು. 74,460 58,900. ಇಲ್ಲೋ ಮೈನಸ್ 6,000 ಮೈನಸ್ 3,000 ಮೈನಸ್ 8580 ಎಷ್ಟಾಗುತ್ತೆ 56,000. Who is that? ಒಂದು ನಿಮಿಷ. Tell me Tasneem, hand raise ಕರೋ ಬಾ. ಸ್ವಲ್ಪ ಬೇಗ ಬೇಗ ಆಗಲಿ. ಎಷ್ಟಾಗುತ್ತೆ ಬ್ಯಾಲೆನ್ಸ್ 56,880 ಆಗ್ತಾ ಹೇಳ್ರಿ. ಹೌದು ಇಲ್ಲ 56,880 ಇದ್ರಾಗ 51,480. 51,480 ಇದಂತೂ. ಸೊ ಬಚ್ಚೋ ನೆನಪಿಟ್ಕೊಡ್ರಿ, ಇಲ್ಲಿಗೆ ಮುಗಿತಾ ಸರ್ ಇಲ್ಲ 30th ಸೆಪ್ಟೆಂಬರ್ ಇದೆ ಅಲ್ವಾ. ಸೊ ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ನೆಕ್ಸ್ಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು 56,880 51,480 ಇಷ್ಟು ಬರಿಬೇಕಾಗುತ್ತೆ. ಅರ್ಥ ಆಗಿದೆಯಾ ನಿಮಗೆ? ಅಂಡರ್ಸ್ಟುಡ್ ಮೈ ಡಿಯರ್ ಆಸಮ್ ಸ್ಟೂಡೆಂಟ್? ಬೇಗ ಬೇಗ ಹೇಳ್ರಿಪ್ಪ. ಮುಂದೆ ಹೋಗೋಣ. ಕ್ಯಾನ್ ವಿ ಸಾಲ್ವ್ ಒನ್ ಮೋರ್ ನೌ? Okay bachcho, okay. So without taking much time, let's solve the next question, my dear student. So ನಮ್ಮ ಹತ್ರ next question ಕೂಡ ಇದೆಯಾ? Yes, we have that. ಬಿಕಾಸ್ ಇವತ್ತು ಕ್ಯಾಶ್ ಬುಕ್ ಮತ್ತೆ ಸಬ್ಸಿಡರಿ ಬುಕ್ ನ ಫಿನಿಶ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂಡ್ ಟುಮಾರೋ ಆನ್ವರ್ಡ್ಸ್ ವಿಲ್ ಟೇಕ್ ಬ್ಯಾಂಕ್ ರಿಕನ್ಸಿಲೇಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಹೌದಲ್ಲ? ಬ್ಯಾಂಕ್ ರಿಕನ್ಸಿಲೇಷನ್ ಆದ್ಮೇಲೆ ಡೆಫಿನೆಟ್ಲಿ ವಿ ಹ್ಯಾವ್ ಸೋ ಮೆನಿ ಅದರ್ ಚಾಪ್ಟರ್ ಆಲ್ಸೋ. ಸೊ ದಟ್ ವಿ ವಿಲ್ ಸಾಲ್ವ್. ಸೊ ನೋಡಿ ಏನಪ್ಪಾ ಅಂದ್ರೆ, ಪ್ರಿಪೇರ್ ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ ಫಾರ್ ದಿ ಮಂತ್ ಆಫ್ ಏಪ್ರಿಲ್ 2022 ಫಾರ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಅಂಡ್ ಬ್ರಿಂಗ್ ಡೌನ್ ದ ಬ್ಯಾಲೆನ್ಸಸ್ ಫಾರ್ ಸ್ಟಾರ್ಟ್ ಆಫ್ ದಿ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಮ್ ಇದೆ ಕ್ವಶನ್. ಸೊ ಈಗ ಏನಪ್ಪಾ ಅಂದ್ರೆ ಕಾಲಮ್ಸ್ ಅನ್ನು ತೆಗಿಬೇಕು, ತೆಗೆದುಬಿಟ್ಟಿದ್ದೀವಿ. ಸೊ ಈಗ ಏನಾಗ್ತಾ ಇದೆ ಅಲ್ಲಿ? ಸೊ ನೋಡಿ ಬಚ್ಚೋ 2022 ಬಚ್ಚೋ ದಿಸ್ ಇಸ್ amount and amount. Here also same. ಇವಾಗ ಸರ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ ಇದು? 10 ಮಾರ್ಕ್ಸ್ಗೆ ಗ್ಯಾರಂಟಿಡ್ ಕ್ವಶನ್. ಓಕೆನಾ? ಮುಂದೆ ಹೋಗೋಣ. ಸರ್ ಚಲೋ ಈಗ ನೋಡಿಪ್ಪ, ಫಸ್ಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ? ಕ್ಯಾಶ್ ಎಷ್ಟಿದೆ? 9,000. ಬ್ಯಾಂಕ್ ಇದೆ 36,000. ಸೊ ಬರ್ಕೊಡ್ರಿ 9,000 36,000 ಏನಪ್ಪ ಇದು ಬ್ಯಾಲೆನ್ಸ್. ಹೌದು ಇಲ್ಲ?
ಎಸ್ ಆರ್ ನೋ ಬಚ್ಚಾ? ಈಗ ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್ ನೋಡ್ರಿ, ಪೇಡ್ ಇನ್ ಟು ದ ಬ್ಯಾಂಕ್ ಸೇಮ್ ಇದೆ, 3000 ಪೇ ಮಾಡ್ತಾ ಇದೀವಿ. ಯಾವಾಗ? ಸೆಕೆಂಡಿಗೆ ಬರ್ಕೊಡ್ರಿಪ್ಪ ಇಲ್ಲಿ. ಸೆಕೆಂಡ್ ಬಾಯ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಹೋತಲ್ಲ ಇಲ್ಲಿ, ರೈಟ್? 3000 ಕ್ಯಾಶ್ ಹೋಗ್ತಾ ಇದೆ. 3000 ಇಲ್ಲಿಂದ ಹೋಗಿ ಏನಾಗ್ತಾ ಇದೆ ಬಚ್ಚಾ? ಇಲ್ಲಿ ಬರ್ತಾ ಇದೆ, ರೈಟ್? ಸೆಕೆಂಡಿಗೆ 2 ಕ್ಯಾಶ್ ಅಕೌಂಟ್ ಎಷ್ಟು? 3000. ಸರ್ ಏನಿದು? ದಿಸ್ ಇಸ್ ಯುವರ್ ಕಾಂಟ್ರಾ ಎಂಟ್ರಿ ಬಚ್ಚು, ದಿಸ್ ಇಸ್ ಯುವರ್ ಕಾಂಟ್ರಾ ಎಂಟ್ರಿ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್? ಅಂಡರ್ಸ್ಟ್ಯೂಡ್ ಮಾಡಿ ಸ್ಟೂಡೆಂಟ್. ಸರ್ ನೆಕ್ಸ್ಟ್ ಏನು? ನೆಕ್ಸ್ಟ್ ಬಾಟ್ ಫರ್ನಿಚರ್ ಇಶ್ಯೂಡ್ ಚೆಕ್. 5th ನೋಡ್ರಿ ಸೇಮ್ ಎಂಟ್ರಿ ಕೊಟ್ಟಿದ್ದಾರೆ. ಬಾಯ್ ವಾಟ್ ಕಮ್ಸ್ ಇನ್? ಫರ್ನಿಚರ್ ಕಮ್ಸ್ ಇನ್. ಫರ್ನಿಚರ್ ಅಕೌಂಟ್ ವಾಟ್ ಈಸ್ ಅಮೌಂಟ್ ಬಚ್ಚಾ? ಫರ್ನಿಚರ್ ಅಕೌಂಟ್ ಇಶ್ಯೂಡ್ ಬೈ ಚೆಕ್ 4500 ಇದೆ. 4500 we are paying by check. ಹೌದಲ್ಲ? ನೋಡ್ರಿ ಈ ಪ್ರಾಬ್ಲಮ್ಸ್, ಐ ನೋ ದಟ್ ದೀಸ್ ಆರ್ ದಿ ವೆರಿ ಈಸಿ ಪ್ರಾಬ್ಲಮ್ಸ್, ಬಟ್ ಪ್ರಾಬ್ಲಮ್ಸ್ ಈಸಿ ಆಗುತ್ತೆ ವೆನ್ ಯು ಸಾಲ್ವ್ ವಿತ್ ಕಾನ್ಫಿಡೆನ್ಸ್. ಸೊ ಅದು ಪಾಸಿಬಲ್ ಯಾವಾಗಿದೆ ಬಚ್ಚು? ವೆರಿ ಸಿಂಪಲ್. ಯು ಹ್ಯಾವ್ ಟು ಡೂ ಇಟ್, ಯು ಹ್ಯಾವ್ ಟು ಸಾಲ್ವ್ ಇಟ್ ವಿತ್ accuracy. That is possible only when, my dear student, you are going to solve this question with confidence. Practice ಮಾಡಿದ ಮ್ಯಾಗೆ, the more and more practice ಮಾಡಿದ, slight silly mistakes also end up getting, you may get lost, you may lose the marks. So ಅದೆಲ್ಲ ಬೇಡ. ಸೊ 3 ಏನಾಗ್ತದು? ಕ್ಯಾಶ್ ಅಕೌಂಟ್ 3000 ಅಲ್ಲದು, 4500 ಅಲ್ಲದು. ಎಸ್ ಸರ್ ನೋ? ಪೇ ಇನ್ ಟು ಬ್ಯಾಂಕ್ 3000 ಅಲ್ಲ? ಓಕೆ 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 ಓಕೆ, ಇದಾಗಿದೆ, ಕರೆಕ್ಟ್ ಆಗಿದೆ ಅದು. ನೆಕ್ಸ್ಟ್, ಈಗ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಡೇಟ್ ಬಚ್ಚೋ, ಡೇಟ್ ಬರ್ತಾ ಇದೆ 8th. 8th is the date. Buy purchases. What is that purchase bacha? Purchase goods for cash 1500. 1500. We paid 1500 here. How do I help? Yes or no? Yes or no? Sir, next ಏನಿದೆ? Next ನೋಡ್ರಿ, purchase goods ಆಯ್ತು, ಇದು ಆಯ್ತು. Next, received cash from Kamini. What comes in? Cash comes in. Super ಕೊಡ್ರಿ. 2 Kamini account. Correct? 2940. 2940. ಇದರಲ್ಲಿ 40 is discount allowed. 60 is discount allowed. ಅರ್ಥ ಆಗಿದೆ? ಅರ್ಥ ಆಗಿದೆ ಅನ್ಕೋತೀನಿ. ಬೇಗ ಬೇಗ ಡೌಟ್ ಕೇಳ್ರಿಪ್ಪ. ನೋ ಡೌಟ್ ಬಚ್ಚು? ಓಕೆ, ಒಂದು ನಿಮಿಷ ಸೌಂಡ್ ಚೆಕ್ ಮಾಡ್ತೀನಿ. 60 is discount allowed. ಓಕೆ ಚಲೋ. ಸರ್ ನೆಕ್ಸ್ಟ್ ಏನು? ಕ್ಯಾಶ್ ಸೇಲ್ಸ್ 15,000 ರೂಪಾಯಿ ಇದೆ, ಹಣ ಬರ್ತಾ ಇದೆ. ಸೊ ಸೇಲ್ಸ್, ಇದು ಡೇಟ್ ಎಷ್ಟಪ್ಪ ಕಾಮಿನಿದು? ಕಾಮಿನಿ ಡೇಟ್ ಬಂದ್ಬಿಟ್ಟು ಬಚ್ಚೋ 12th ಇದೆ. ಓಕೆನಾ? ಅಂಡ್ ಕ್ಯಾಶ್ ಸೇಲ್ಸ್ 14 ಇದೆ. ಸೊ 14th ಟು ಸೇಲ್ಸ್ ಅಕೌಂಟ್. ಕರೆಕ್ಟ್? ಕ್ಯಾಶ್ ಸೇಲ್ಸ್ ಎಷ್ಟಿದೆ? ದಟ್ ಈಸ್ 15,000. ಹಣ ಬಂತಲ್ಲ, ದುಡ್ಡು ಬಂತಿಲ್ಲ, 15,000. ಓಕೆನಾ? ಓಕೆ ಸರ್, ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಸೇಲ್ಸ್ ಆಯ್ತಾ? ಎಸ್. ಪೇಡ್ ಟು ಶಿಖಾ ಬೈ ಚೆಕ್. ನಾವು ಚೆಕ್ ಪೇ ಮಾಡತ್ತೀವಿ. ಎಷ್ಟಪ್ಪ ಇದು? 4,320. ರೈಟ್? ಟು ಹೂಮ್ ಯು ಆರ್ ಗಿವಿಂಗ್? ಶಿಖಾ ಕೊಡತ್ತೀವಿ. ಬೈ ಶಿಖಾ. ರೈಟ್? ಶಿಖಾಸ್ ಅಕೌಂಟ್ ಎಷ್ಟಪ್ಪ ಅದು? 4290. 4290 ನಾವು ಏನು ಮಾಡ್ತಾ ಇದೀವಿ? ಪೇ ಮಾಡ್ತಾ ಇದೀವಿ. ಕರೆಕ್ಟ್? ಹಾಗಿದ್ದರೆ ವಾಟ್ ಈಸ್ ದ ಡಿಸ್ಕೌಂಟ್ ಬಚ್ಚೋ? ಡಿಸ್ಕೌಂಟ್ ರಿಸೀವ್ಡ್ ಒಂದು ನಿಮಿಷ, ಶಿಕಾಗೆ 4350 ಕೊಡ್ತಾ ಇದ್ದೀವಿ. 4350ದಲ್ಲಿ 4350 4350 ಡಿಸ್ಕೌಂಟ್ ಬಂದ್ಬಿಟ್ಟು 150 ಆಗ್ತಾ ಇದೆ. ಹೌದು ಇಲ್ಲ? ಎಸ್. ಡೇಟ್ ಬಂದ್ಬಿಟ್ಟು ನೋಡಪ್ಪ, ಡೇಟ್ ಈಸ್ ನಥಿಂಗ್ ಬಟ್ 16th ಆಗ್ತಾ ಇದೆ. ಅರ್ಥ ಆಗಿದೆಯಾ? ಅಂಡರ್ಸ್ಟ್ಯೂಡ್ ಬಚ್ಚು? ಮುಂದೆ ಹೋಗೋಣ. ಈಗ ಇದಂತೂ ಆಯ್ತಾ? ಎಸ್.
ಪೇಡ್ ಇನ್ ಟು ದ ಬ್ಯಾಂಕ್. ಬ್ಯಾಂಕಿಗೆ ನಾವು ಪೇ ಮಾಡ್ತಾ ಇದೀವಿ. ಎಷ್ಟು ಪೇ ಮಾಡ್ತಾ ಇದೀವಿ? 1500 ರೂಪಾಯಿ. 1500 ರುಪೀಸ್ ನಾವು ಬ್ಯಾಂಕಿಗೆ ಪೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಹತ್ರ ಕ್ಯಾಶ್ ಇತ್ತು, ಕ್ಯಾಶ್ದಾಗಿಂದ ಹಣ ಹೋಯ್ತು. ಎಲ್ಲಿಗೆ ಹೋಯ್ತಪ್ಪ? ಇಲ್ಲಿ ಬ್ಯಾಂಕಿಗೆ ಹೋಯ್ತು. ಸೊ ಏನಾಗುತ್ತೆ ಇಲ್ಲಿ? ಬಾಯ್ ಹೂ ಇಸ್ ದ ರಿಸೀವರ್? ಬ್ಯಾಂಕ್ ಅಕೌಂಟ್, ರೈಟ್? ಸೊ 19. ಅದು ಹಾನ್ಪ ಇದಾಗ್ತಾ ಇದೆ 15. ವಾಟ್ ಇಸ್ ದ ಡೇಟ್ ಮೈ ಡಿಯರ್ ಸ್ಟೂಡೆಂಟ್? ಡೇಟ್ ಬಂದ್ಬಿಟ್ಟು 19 ಇದೆ. ಸೊ ಸರ್ ಯಾವ್ದು ಎಂಟ್ರಿ ಇದು? ನೋಡಪ್ಪ, ಇದು ಕಾಂಟ್ರಾ ಎಂಟ್ರಿ ಆಗುತ್ತೆ. ದಿಸ್ ಇಸ್ ಯುವರ್ ಕಾಂಟ್ರಾ ಎಂಟ್ರಿ. ಓಕೆನಾ? ಓಕೆ. ಸೊ ಗೈಸ್, ಸೊ ಇದಾಯ್ತು. ಇಲ್ಲಿ ಏನ್ ಮಾಡ್ತೀವಿ ನಾವು? 2 ಕ್ಯಾಶ್ ಅಕೌಂಟ್ ಬರ್ತೀವಿ. ಡೇಟ್ 19. ಇದ್ರ ಮುಂದೆ ಬರೀರಿ ಕಾಂಟ್ರಾ ಎಂಟ. ಇಲ್ಲಿನ ಬರಿಬಹುದು ಕಾಂಟ್ರಾ ಎಂಟ, ಅಥವಾ ಇಲ್ಲಿ ಬಂದ್ರು ಓಕೆನಾ, ಪ್ರಾಬ್ಲಮ್. ಅಂಡರ್ಸ್ಟೂಡ್? ಅಂಡರ್ಸ್ಟೂಡ್ ಮಚ್ಚು? ಬೇಗ 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 ಹಾನಪ್ಪ. wherever there is a contra entry, yes, we have to write that. We have to write that. ಮುಂದೋಗ್ಲಿ. ಸೊ ಈಗ ನೆಕ್ಸ್ಟ್ ಏನಂದ್ರೆ ನೋಡ್ರಿ, ಇದಾಯ್ತು ಪೇಡ್ ಇನ್ ಟು ಬ್ಯಾಂಕ್. ಸೇಲ್ಸ್ ಥ್ರೂ ದಿ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ಲೇ ಸೇಲ್ ಆಗ್ತಾ ಇದೆ ಅಂದ್ರೆ ನಾವು ಮಾರ್ತಾ ಇದ್ದೀವಿ. ಹೌದೋ ಇಲ್ಲ? ಹೌದೋ ಇಲ್ಲ? ವಿ ಆರ್ ಸೆಲ್ಲಿಂಗ್. ಟೆಲ್ ಮಿ, ಇಲ್ಲಿ ಹಣ ಬರ್ತಾ ಇದೆ ಹೋಗ್ತಾ ಇದೆ? ಬಚ್ಚಾ, ಕ್ರೆಡಿಟ್ ಕಾರ್ಡ್ ಥ್ರೂ ಸೇಲ್ ಮಾಡ್ತಾ ಇದ್ದಾರೆ, ಹೌದಲ್ಲ? ಸೇಲ್ ಆಗ್ತಾ ಇದೆ ಕ್ರೆಡಿಟ್ ಕಾರ್ಡ್. ಏನಾಗುತ್ತೆ? ಡೈರೆಕ್ಟ್ಲಿ ಅದು ಅಕೌಂಟ್ದಲ್ಲಿ ದುಡ್ಡು ಹೋಗ್ಬಿಡುತ್ತೆ. ಯಾವ ಅಕೌಂಟ್ದಲ್ಲಿ? ಬ್ಯಾಂಕ್ ಅಕೌಂಟ್ದಲ್ಲಿ. ಸೊ ಏನ್ ಮಾಡ್ಬೇಕು ಸರ್? ವೆರಿ ಸಿಂಪಲ್ ಬಚ್ಚಾ, ಏನಿಲ್ಲ ನೋಡು. 2 ಸೇಲ್ಸ್ ಅಕೌಂಟ್ ಎಲ್ಲಿ ಬರೀಬೇಕು? ಬ್ಯಾಂಕ್ ಅಕೌಂಟ್ದಲ್ಲಿ 4000 ಬರ್ಕೊಂಡ್ಬಿಡು. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಸ್ಟಾಪ್ ಮಾಡಿದ್ದಾರೆ 20. ವಾಟ್ ಇಸ್ ದಟ್? 20. ನೆಕ್ಸ್ಟ್, ವಿತ್ಡ್ರಾ ಫ್ರಮ್ ದಿ ಬ್ಯಾಂಕ್ ಫ್ರಮ್ ಪ್ರೈವೇಟ್ ಯೂಸ್. ಏನಾಗುತ್ತೆ ನೋಡಿ, 23ಗೆ ಡ್ರಾಯಿಂಗ್ಸ್ ಆಗ್ತಾ ಇದೆ, ಹೌದಲ್ಲ? ಡ್ರಾಯಿಂಗ್ಸ್ ಆಗ್ತಾ ಇದೆ. ಬಾಯ್ ಡ್ರಾಯಿಂಗ್ಸ್ ಬ್ಯಾಂಕಿಂದ ವಿಡ್ರಾ ಮಾಡಿದ್ರಾ? ಎಸ್, ಬ್ಯಾಂಕಿಂದ ವಿಡ್ರಾ ಮಾಡಿದೀವಿ. ಎಷ್ಟು? 1000. ಏ ಇಲ್ಲೋ, 1800. ಸೊ ಇಲ್ಲಿ ಬರೀತು ನಾವು 1800 ಅಂತ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಸರ್. ನೆಕ್ಸ್ಟ್ ಏನುಂಟು ನೋಡಪ್ಪ, ಈಗ ರಿಸೀವ್ಡ್ ಚೆಕ್ ಫ್ರಮ್ ರೀಮಾ 24290, ರೈಟ್? ಇಷ್ಟು ಅಲೋ ಡಿಸ್ಕೌಂಟ್ ಆಗಿದೆ. ಸೊ ಏನಾಗುತ್ತೆ ಬಚ್ಚಾ? ವೆರಿ ಸಿಂಪಲ್. 2 ರೀಮಾಸ್ ಅಕೌಂಟ್. ವಾಟ್ ಇಸ್ ದಟ್? 4290, ರೈಟ್? 4290. ಸೊ ಇದರಲ್ಲಿ 60 ಇದೆಯಲ್ಲ, that is ಡಿಸ್ಕೌಂಟ್ ಅಲ್ಲಿ ಬರುತ್ತೆ. ಓಕೆನಾ? 24. ಓಕೆನಾ ಬಚ್ಚು? 24. ಬಟ್ ಮುಗಿತಾ ಇಲ್ಲ. ಇದೇ ಚೆಕ್ ಇದೆಯಲ್ಲ, ದೇ ಆರ್ ಡಿಪಾಸಿಟಿಂಗ್ ಇನ್ ದ ಬ್ಯಾಂಕ್, ರೈಟ್? 26ಗೆ ಈ ಚೆಕ್ ಏನಾಗ್ತಾ ಇದೆ? ಡಿಪಾಸಿಟ್ ಆಗ್ತಾ ಇದೆ. ಸೊ ಏನಪ್ಪಾ ಅಂದ್ರೆ 26 ಬಾಯ್ ಏನಪ್ಪಾ ಅದು? ಬ್ಯಾಂಕ್ ಅಕೌಂಟ್. ಹಣ ಹೋದಲ್ಲ 4290, ಬಿಕಾಸ್ ಚೆಕ್ ನಮ್ಮ ಹತ್ರ ಇತ್ತು, ಹೋಗ್ತಾ ಇದೆ, ವಾಪಸ್ ಎಲ್ಲ ಬರ್ತಿದ್ದು. ದಾಟ್ ವಿಲ್ ಬಿ 4290. ಸೊ ಇದೇನಾಗುತ್ತೆ ಸರ್? ಇದಾಗುತ್ತೆ ಕಾಂಟ್ರಾ ಎಂಟ್ರಿ. ಸೊ 2 ಕ್ಯಾಶ್ ಅಕೌಂಟ್. ವಾಟ್ ಇಸ್ ದ ಡೇಟ್? 26. ಓಕೆನಾ? ಓಕೆನಾ ಬಚ್ಚಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಮುಂದೆ ಹೋಗೋಣ. ಬೇಗ 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 ಹೇಳ್ರಿಪ್ಪ. ಹಾ, ವಿ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಗಚ್ಚು. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಹೋದಾವೆ, ಬರ್ಕೋತಾ ಇದ್ದೀರಲ್ಲ ಎಲ್ಲರೂ ನೀವು. ಆ್ಯಂಡ್ ಡೈಲಿ ಕ್ಲಾಸ್ಗೆ ಇದೇ ರೀತಿ ನಾನು ತಗೊಳ್ತಾ ಇದ್ದೀನಿ. ಯೂಟ್ಯೂಬ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ. ಎಸ್, ಹೊಸ ಚಾನಲ್ ಮಾಡಿದ್ದೀವಿ, ರಿಯೋ CA ಅಂತ. ಸೊ ಇಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ CA ಬಗ್ಗೆ ಡಿಸ್ಕಸ್ ಇರ್ತೈತಿ. CA ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದೀವಿ. ವೆರಿ ಸೂನ್ ವಿಲ್ ಸ್ಟಾರ್ಟ್ CA ಇಂಟರ್ಮೀಡಿಯೇಟ್, ಆ್ಯಂಡ್ ಇಫ್ ಯು ವಾಂಟ್ CA ಫೈನಲು ಇದೆ. ಬಟ್ ರಿಯೋ CA ಕ್ಲಾಸಸ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ, ಡೈಲಿ ನಿಮಗೆ CA ರಿಲೇಟೆಡ್ ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ. ಹಾ, ರಿಯೋ ಅಕಾಡೆಮಿ, ರಿಯೋ ಕ್ಲಾಸಸ್ ಇದೆಯಲ್ಲ, ದಟ್ ಈಸ್ ಡಿಫ್ರೆಂಟ್ ಚಾನಲ್ ಇದೆ. ಅಲ್ಲಿ PUC BCom ಎಲ್ಲ ಇರ್ತವೆ. ಬಟ್ CAಗೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಚಾನಲ್ ಮಾಡಬೇಕಾಗಿತ್ತು ಕನ್ನಡದಲ್ಲಿ. ನಮ್ದು ಇದೆ ರಿಯೋ CAಗೆ. ಪ್ಲೀಸ್ ಎಲ್ರಿಗೂ ಶೇರ್ ಮಾಡ್ರಿ, ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ಬೇಗ ಬೇಗ ಒಂದು 10 ಡೇಸ್ದಲ್ಲಿ ಒಂದು 10,000 ಜನ ಆದರೆ ಬೆಸ್ಟ್ ಆಗುತ್ತೆ. ಕಂಪ್ಲೀಟ್ ಡಿಸೆಂಬರ್ದು ರಿಯೋ CA, RIO CA ಇಷ್ಟೇ. ಓಕೆ, ಶೇರ್ ಮಾಡಪ್ಪ ಎಲ್ಲ ಗ್ರೂಪಿಗೆ.
ಯಾರಿಗೂ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಏನು, ನೆಕ್ಸ್ಟ್ ಡಿಪಾಸಿಟೆಡ್ ರಿಮಾರ್ಕ್ಸ್ ಚೆಕ್ ಆಯ್ತು. ಈಗ 28th ವಿತ್ಡ್ರೂ ಕ್ಯಾಶ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಎಷ್ಟಪ್ಪ ಇಲ್ಲಿ 6,000 rupees. ಸೊ ಈಗ ಬ್ಯಾಂಕಿಂದ ಹಣ ಹೋಗ್ತಾ ಇದೆ ಅಲ್ವಾ. ಸೊ ಬಚ್ಚ 6,000 rupees ಇಲ್ಲಿಂದ ಹೋಯ್ತು. ಸೊ ಎಲ್ಲಿ ಹೋತ್ರಿ ಸರ್ ಅದು? ನೋಡಪ್ಪ, ಇದು ವೆರಿ ಸಿಂಪಲ್ ಇದೆ. ಕ್ಯಾಶ್ ಅಕೌಂಟ್ ವಿಡ್ರಾ ಮಾಡ್ತಾ ಇದೀವಿ, ಕಾಂಟ್ರಾ ಎಂಟ್ರಿ ಅಲ್ಲಿಗೆ ಹೋಗಿತ್ತು, ಇಲ್ಲಿಗೆ ಬಂತು. ಎಸ್ ಆರ್ ನೋ? ಟು 28. ಬ್ಯಾಂಕ್ ಅಕೌಂಟ್. ಡೇಟ್ ಎಷ್ಟಪ್ಪ ಅದು? 28 28. 28. ನೆಕ್ಸ್ಟ್, ಪೇಡ್ ರೆಂಟ್ ಬೈ ಚೆಕ್ 2,400. ನಾವು ಚೆಕ್ಲೆ ಪೇ ಮಾಡ್ತಾ ಇದೀವಿ ರೆಂಟು. ಸರ್ ಎಷ್ಟಿದೆ ನೋಡಪ್ಪ? 30ಗೆ ಚೆಕ್ ಪೇ ಮಾಡ್ತಾ ಇದೀವಿ. ಬೈ ರೆಂಟ್ ಚೆಕ್ಗೆ ಥ್ರೂ ಪೇ ಮಾಡ್ತಾ ಇದೀವಿ. ಎಷ್ಟಪ್ಪ ಅದು? ದಟ್ ಈಸ್ 2,400. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಸರ್. ನೆಕ್ಸ್ಟ್ ಏನು ಸರ್? ನೋಡಿಪ್ಪ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದೆ. ಬ್ಯಾಂಕ್ ಚಾರ್ಜ್ 1% ಕಮಿಷನ್ ಆನ್ ಸೇಲ್ಸ್ ಥ್ರೂ ದಿ ಕ್ರೆಡಿಟ್ ಕಾರ್ಡ್. ಆಬ್ವಿಯಸ್ಲಿ ಬ್ಯಾಂಕ್ ಏನ್ ಮಾಡುತ್ತೆ? ಸೇಲ್ಸ್ ಥ್ರೂ ಕ್ರೆಡಿಟ್ ಕಾರ್ಡ್. ಯಾವಾಗ ಕ್ರೆಡಿಟ್ ಕಾರ್ಡ್ ಥ್ರೂ ಸೇಲ್ಸ್ ಇರುತ್ತಲ್ಲ, ಅದ್ರ ಮೇಲೆ ಬ್ಯಾಂಕ್ ಚಾರ್ಜ್ ಮಾಡುತ್ತೆ. ಹೌದು ಇಲ್ಲ? ಬ್ಯಾಂಕ್ ಏನ್ ಮಾಡುತ್ತೆ? ಚಾರ್ಜ್ ಮಾಡುತ್ತೆ. ಸೊ ಈಗ ಒಂದು ಮಾತು ಹೇಳಿ, ನಮ್ಮ ಹತ್ರ ವಾಟ್ ಈಸ್ ದ ಕ್ರೆಡಿಟ್ ಕಾರ್ಡ್ ಸೇಲ್ಸ್ ವಿ ಹ್ಯಾವ್? ಕ್ರೆಡಿಟ್ ಕಾರ್ಡ್ ಸೇಲ್ಸ್ ಬಂದ್ಬಿಟ್ಟು 4,000 ರೂಪಾಯಿ ಇದೆ. ಹೌದಿಲ್ಲ? 4,000 ರೂಪಾಯಿ ಮೇಲೆ ಬ್ಯಾಂಕ್ ಚಾರ್ಜ್ ಮಾಡಿದೆ. ಯಾವಾಗ ಸರ್ ಅದು? 30ಕ್ಕೆ. ಹೌದಲ್ಲ? ಸೊ 30 ಬೈ ಕಮಿಷನ್. ಸರ್ ಎದರ ಮೇಲೆ? ಸೇಲ್ಸ್ ಮೇಲೆ. ಎದಕ್ಕೆ ನೋಡಿ, ಯಾವತ್ತು ಹೋಗಿ ನೀವು ಕಾರ್ಡ್ ಸ್ವಾಪ್ ಮಾಡ್ತಾ ಇದೀರಂದ್ರೆ, ಇಫ್ ಯು ಆರ್ ಸ್ವಾಪಿಂಗ್ ದ ಕಾರ್ಡ್, ಬ್ಯಾಂಕ್ ಏನ್ ಮಾಡ್ತೈತಿ? 2% 1% ತಗೋತೈತಿ. ಸೊ ಇಲ್ಲಿ 4,000 ರೂಪಾಯಿ ಇತ್ತು. 4,000 ರೂಪಾಯಿ ಮೇಲೆ 1% ಕಮಿಷನ್. ಎಷ್ಟಾಗತ್ತಪ್ಪ ಅದು? ಇದಾಗ್ತಾ ಇದೆ ಬಚ್ಚೋ 40. ಇನ್ನೊಂದು ಮಾತು ಏನು ಗೊತ್ತಾ? ಆಲ್ವೇಸ್ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್, ನಾವು ಸ್ಪೆಷಲಿ ಕ್ಯಾಶ್ ಬುಕ್ ಟ್ಯಾಲಿ ಮಾಡುವಾಗ ಅಥವಾ ಮ್ಯಾಚ್ ಮಾಡುವಾಗ ಏನ್ ಮಾಡಬೇಕು? ಕ್ರೆಡಿಟ್ ಸೈಡ್ ಟೋಟಲ್ ಮಾಡಕ್ ಹೋಗಬಾರ್ದು. ಮೇಕ್ ಎ ಟೋಟಲ್ ಆನ್ ದಿ ಡೆಬಿಟ್ ಸೈಡ್ ಆಲ್ವೇಸ್. ಬಿಕಾಸ್ ನಮ್ಮ ಹತ್ರ ಹಣ ಇದ್ರೇನೆ ನಾವು ಖರ್ಚು ಮಾಡೋದು. ಹಾ, ಬ್ಯಾಂಕಿನ ಕೇಸಲ್ಲಿ ರಿಫಂಡ್ ಆಗುತ್ತೆ, ಬಟ್ ಬಚ್ಚೋ ದಿಸ್ ಇಸ್ ಹೌ ಇಟ್ ಇಸ್. ಎಷ್ಟಾಗುತ್ತೆ ನೋಡ್ರಿಪ್ಪ ಇದು? ಟೋಟಲ್ ಮಾಡ್ರಿ. 23,730. ಏನಪ್ಪ ಅದು? 23,720. ಕರೆಕ್ಟ್ ಇದೆಯಾ? ತಪ್ಪಿಲ್ಲಲ್ಲ? 730. 23. ಹಾ ಸರ್, ಮಾಡಿ. ಇಲ್ಲಿ ನೋಡು, ಚೆಕ್ ಮಾಡಪ್ಪ ಅದನ್ನು. ತಡಿ, ಸ್ವಲ್ಪ ನಾ ಚೆಕ್ ಮಾಡ್ತೀನಿ. ತಪ್ಪು ಮಾಡಿದ್ರೆ ಮತ್ತೆ ಮನಿ ಮಠ ಆಗುತ್ತೆ. 9,000 ಪ್ಲಸ್ 2,940 ಪ್ಲಸ್ 15,000 ಪ್ಲಸ್ 4,290 ಪ್ಲಸ್ 6,000. ಏನದಿಯೋ ನೀನು? 37,230 ಆಗ್ತಾ ಇದೆಯಾ ಕೌಶಿಕ? 1,000 ಕಮ್ಮಿ ಆಗ್ಬಿಟ್ಟಿದ್ದೀನಿ ಸರ್. 15,000 ಬರೀ 1,500 ಆಗ್ಬಿಟ್ಟು. ಏನಪ್ಪಾ ಇದು? ಎಕ್ಸಾಮ್ ದಲ್ಲಿ ಮಾಡಿದ್ರೆ ಹೆಂಗೋ ಇದು? ಹಿಂಗೆಲ್ಲ ನೆಕ್ಸ್ಟ್ 51. ಎಷ್ಟಪ್ಪ? 51,790. ಗದಲ ಮಾಡಿದಿ ನೀನು. ನೋಡು ತಡಿ, ಲೆಟ್ ಮಿ ಚೆಕ್ ದರ್ ಬಚ್ಚಾ. 36,000 ಪ್ಲಸ್ 3,000 ಪ್ಲಸ್ 1,500 ಪ್ಲಸ್ 4,000 ಪ್ಲಸ್ 90. 4,290 ನಾ 50 ಅದು? ಹಾ, 90 ಸರ್. ಎಷ್ಟಾಗತ್ತೆ ಇದು? 48,790. ಯಾಕೋ ಕೌಶ? 48,790. Bring it here. 37,230. 48,790 ಮೈನಸ್ ಮಾಡಪ್ಪ ಇದ್ರಾಗಿದ್ದು. ಬೇಗ ಮೈನಸ್ ಮಾಡ್ರು. ಸೊ ಬಚ್ಚು 37,230ದಲ್ಲಿ ಮೈನಸ್ 3,000 ಮೈನಸ್ 1,500 ಮೈನಸ್ 1,500 ಅಗೇನ್ ಮೈನಸ್ 4,290. ಎಷ್ಟಾಗತ್ತೆ? 26,940. ಇದು
Okay. 48750 plus 4500 plus 4350 plus 1800 plus 6000 plus 240 oh my god plus ಮಾಡ್ತಿದ್ದೆ ನಾನು 2400 ಪ್ಲಸ್ 40 ಇಲ್ಲ ಗದ್ದಲ ಏನಾಗಿದೆ ಹೆಂಗೆ ಮೈನಸ್ ಮಾಡಬೇಕಲ್ಲ ನಾನು 4875ದಲ್ಲಿ ಮೈನಸ್ 4500 29 minus 4350 minus 1800 minus 6000 minus 2400 minus 40 660 29600 ಹೌದಪ್ಪ 60 ಕರೆಕ್ಟ್ ಇದೆ 29660 ಈ ಟೋಟಲ್ ಮಾಡಿದ್ನ 150 and here get 120 ಅರ್ಥ ಆಗಿದೆಯಾ ಅರ್ಥ ಆಗಿದೆ ಬೇಗ 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 ಸ್ವಲ್ಪ ಸ್ಕ್ರೀನ್ ಹೇಳ್ರಿಪ್ಪ ಏನಪ್ಪ ಸ್ವಲ್ಪ ಬೇಗ ಬೇಗ ಸ್ವಲ್ಪ ಆಗಲಿ ಸ್ಕ್ರೀನ್ ಮೇಲೆ ಮಾಡಿ ಸರ್ ಅಂದ್ರೆ ಆಗಿದೆ ಇದು ಸರ್ ಒಂದು ಕಾಣ್ತಾ ಇಲ್ಲ ನಿಮ್ಗೆ ಇದು ಯಾಕೋ ಹಾ ಕಾಣಬೇಕು ಸರ್ ಇಲ್ಲಿ ನೋ ಇಂಟರ್ನೆಟ್ ನಮಗೆ ಹೌದಾ ನನ್ನ ಮೊಬೈಲ್ ಅಲ್ಲಿ ಕಾಣ್ತಿಲ್ಲ ಸರ್ ಅದೇ ಹೇಳ್ತೀನಿ ನಾನು ಹಿಂಗೆ ಯಾಕದು ಅದೇನೋ ಗೊತ್ತಿಲ್ಲ ಸರ್ ಇಲ್ಲಿ ಬಂದಿದೆ ನೋ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತ ಅದೊಂದು ಲೈನ್ ಹೋಗ್ತಾನೆ ಇಲ್ಲ ನೋಡಪ್ಪ ಈಗ ಹಾ ಸರ್ ಬೈ ಕಮಿಷನ್ ಬೇಗ ಬೇಗ ಬರ್ಕೋಪ ಬೇಗ ಬೇಗ ಟೈಮ್ ಆಗ್ತಾ ಇದೆ ಆಯ್ತು ಸರ್ ಮುಂದೆ ಹೋಗೋಣ ಎಸ್ ಸರ್ ತಡಿ ಒಂದು ನಿಮಿಷ ಇಲ್ಲಿ ಸ್ವಲ್ಪ ನನಗೆ ಸೆಟ್ಟಿಂಗ್ ಮಾಡಿದೆ ಅದು ಒ ಬಿ ಎಸ್ದಲ್ಲಿ ಸರ್ ಕ್ಲಾಸಲ್ಲಿ ಹಸಿ बाद में 12 हाँ रब्बा ने मुझको बना okay guys let's start the next question now ಈಗ ಇದಂತ ಆಯ್ತಾ ನನ್ನ ಹತ್ರ ಬೇಜಾನ್ ಕ್ವಶನ್ ಅದಾವಪ್ಪ ಈಗ ಬಹಳ ಐ ವಾಂಟ್ ಟು ಸಾಲ್ವ್ ಬ್ಯಾಕ್ ಟು ಬ್ಯಾಕ್ ಒಂದು 5 ಕ್ವಶನ್ಸ್ ಕ್ಯಾಶ್ ಬುಕ್ ಮಾಡಿ ತಗೋತೀನಿ ನಾನೀಗ ಪ್ಲಸ್ ನಿನ್ಗೊಂದು 5 ಕ್ವಶನ್ ಕೊಟ್ಟಿರ್ತೀನಿ ದಯವಿಟ್ಟು ಅದ್ರೂ ಕೂಡ ನೀವು ಸಾಲ್ವ್ ಮಾಡಬೇಕಾಗತ್ತೆ ಓಕೆನಾ ಎಸ್ ಸರ್ ಕ್ಯಾಶ್ ಬುಕ್ ಮುಗಿತಾ ಬಿ ಆರ್ ಎಸ್ ಡೆಪ್ರಿಸಿಯೇಷನ್ ತಡಿಪ್ಪ ಕ್ಯಾಶ್ ಬುಕ್ ಇಲ್ಲ ಕಾಣತ್ತಿದ್ರಾಗ ಒಂದು ನಾನು ಪ್ರೀವಿಯಸ್ ಕ್ವಶನ್ ಬರ್ತದೆ ಏನು ಕ್ಯಾಶ್ ಬುಕ್ ಹೇಳಿದಾರೆ ಮಾಡ್ತೀನಿ ಬಿಕಾಸ್ ದಿಸ್ ಪರ್ಚೇಸ್ ಬುಕ್ ಇದೆಯಲ್ಲ how many we solved only 2 right yes sir one ನಿಮಿಷ ತಡಿ give me a minute ಬಚ್ಚಾ ಕ್ಯಾಶ್ ಬುಕ್ ಮೇಲೆನೇ ಸಾಲ್ವ್ ಮಾಡಬೇಕು ನಾವು ಕ್ವಶನ್ಸ್ ಈಗ ಸರ್ ಇದಾದ್ಮೇಲೆ ಯಾವ ಕ್ಲಾಸ್ ಸರ್ ಇದಾದ್ಮೇಲೆ ರೆಕ್ಟಿಫಿಕೇಶನ್ ಅಲ್ಲ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಏನ್ ಹೇಳ್ತೀಯಾ ಸರ್ ಹಾಗೆ ಜೂನ್ 23ದಲ್ಲಿ ಏನ್ ಕೇಳಿದ್ರೆ ನೋಡ್ರಿಪ್ಪ ಜೂನ್ 2023 ಗೈಸ್ ಪ್ರತಿ ವರ್ಷ ಕೇಳ್ತಾರೆ ಮೇಲೆ ಐ ಆಮ್ ಶೋರ್ ದಿಸ್ ಇಯರ್ ಆಲ್ಸೋ ಯು ಮೇ ಗೆಟ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಬಚ್ಚೋ ಗೆಟ್ ರೆಡಿ ದಿಸ್ ಒಂದು ನಿಮಿಷ ಸ್ವಲ್ಪ ಕೊಡಿ ಬಿಕಾಸ್ ಐ ಆಮ್ ಜಸ್ಟ್ ಚೆಕಿಂಗ್ ದ್ಯಾಟ್ ಬಿಕಾಸ್ ಅಲ್ಲಿ ಬೇರೆ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಇದಾವೆ ರೆಕ್ಟಿಫಿಕೇಶನ್ ಆಫ್ ಎರರ್ ಕಳ್ಸಿಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಕ್ಯಾಶ್ ಬುಕ್ದಲ್ಲಿ ಇನ್ನೊಂದು 2 ಕ್ವಶನ್ ರೈಟ್ ಆಮೇಲೆ ಒಂದು 10 ಮಿನಿಟ್ಸ್ ಬ್ರೇಕ್ ತಗೊಂಡು ಅಗೇನ್ ವಿ ಕ್ಯಾನ್ ರಿಸ್ಯೂಮ್ ಇಟ್ ಏನು ಹೇಳ್ತೀರಾ ಎಸ್ ಸರ್ ಎಕನಾಮಿಕ್ಸ್ ಯಾವಾಗ ತಗೊಂತೀರಾ ಸರ್ ತಗೋತೀನಿ ಅದು ಕೂಡ ಇವತ್ತೇನೆ ಸರ್
ಇವತ್ತೇ ತಗೋತೀನಿ. ಇವತ್ತು ಫ್ರೈಡೇ ಬೇರೆ ಇದೆಯಲ್ಲ, ಸ್ವಲ್ಪ ಐ ನೀಡ್ ಟು ಗೋ ಫಾರ್ ಪ್ರೇ ನಾವು. ಸೊ ಅದಕ್ಕೆ. ಸರ್ ನಿಮ್ಮ ಹೆಸರು ಏನಿದೆ? ಏನಪ್ಪ? ನಿಮ್ಮ ಹೆಸರು? ಓಕೆ, ಹಿಯರ್ ಇಸ್ ದಟ್ ಕ್ವಶನ್ ಫಾರ್ 5 marks ಬಚ್ಚೋ. ಟ್ರಿಪಲ್ ಕಾಲಮ್ ಕ್ಯಾಶ್ ಬುಕ್ 5 marks ಕೇಳಿ ನೋಡ್ರಿಪ್ಪ, ನೆನಪಿಟ್ಟು ಕೊಡ್ರಿ. But here is that. ಇದು ದಿಸ್ ದ ಫಾರ್ಮ್ಯಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಾವು. ಐ ಆಮ್ ಶ್ಯೂರ್ ಆಫ್ ದಿಸ್ ನಾವು ಬಚ್ಚೋ ಕ್ವೆಶನ್ ಕೇಳ್ತಾರೆ ಇದನ್ನು 5 marksಗೆ. ಆ್ಯಂಡ್ ಡೆಪ್ರಿಸಿಯೇಷನ್ ಕೂಡ 5 marks ಕೇಳ್ತಾರೆ. ಸೊ ಇವತ್ತು ಕ್ಯಾಶ್ ಬುಕ್ ಒಂದು ಮುಗಿಸ್ಬಿ ಆ್ಯಂಡ್ ಡೆಪ್ರಿಸಿಯೇಷನ್ಗೆ ಹೋಗೋಣ. ಏನು ಹೇಳ್ತೀರಾ? ಎಸ್ ಸರ್. ಲೆಟ್ ಸ್ಟಾರ್ಟ್ ನಾವು. ನೋಡಿ, ದಿಸ್ ಕ್ವಶನ್ ಯಾವಾಗ ಕೇಳಿದಾರಪ್ಪ ಅಂದರೆ, ಇದು ಡಿಸೆಂಬರ್ 22ದು. ಮತ್ತೆ ರಿಪೀಟ್ ಆಗಬಹುದಾ ಸರ್? ಪಕ್ಕಾ ಇದೆ 22. ಸೊ ಗೈಸ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ ದಿಸ್ ನೋ. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ನೋಡಿ ಏನಪ್ಪ ಅಂದರೆ, ಕಾಲಮ್ಸ್ ಅಂತೂ ಹಾಕ್ತೀರಿ ನೀವು, ಹೌದಲ್ಲ? ಕಾಲಮ್ಸ್ ಅಂತೂ ಹಾಕ್ತೀರಾ. ಸೊ 22 ಮಾರ್ಚ್ ಇದೆ, ಬರೀರಿ 2022. Right, next chapter is very important bachcho, very important. Rectification of errors. ಎಲ್ಲರ ತಲೆನೂ, ಹೌದಲ್ಲ? ಅದನ್ನು ಈಸಿ ಮಾಡಲಿಕ್ಕೆ ಬರ್ತಾ ಇದ್ದೀನಿ. ಗೆಟ್ ರೆಡಿ ಮೈ ಡಿಯರ್ ಸ್ಟೂಡೆಂಟ್. ಸೊ ಈಗ 2 balance brought down ಯಾವಾಗ ಸರ್? 1 ತಾರೀಕಿಗಿದೆ. ಕ್ಯಾಶ್ ಇನ್ ಹ್ಯಾಂಡ್ ಬರೀ 2 balance brought down. What is the value ಬಚ್ಚಾ? 30,000, 1,20,000 ಇದೆ. ಸೊ 30,000 ಇದು ಆಕ್ಚುಲಿ I'll remove this now. 30,000, 1,20,000. ನೆಕ್ಸ್ಟ್, ಪೇಡ್ ಇನ್ ಟು ದ ಬ್ಯಾಂಕ್ 10,000. ಬ್ಯಾಂಕಿಗೆ ಪೇ ಮಾಡಿದ್ದಾರೆ, ರೈಟ್? ಸೆಕೆಂಡ್, ಇದೇನ್ರಿದು? ಫಸ್ಟ್ ಅಲ್ವಾ ಇದು? ಇಲ್ಲಿ ಆಗ್ತಾ ಇದೆ ಸೆಕೆಂಡ್. ಬಾಯ್ ಬ್ಯಾಂಕ್ ಅಕೌಂಟ್, ಈಗ ಬ್ಯಾಂಕ್ ಏನು ಮಾಡಿದೆ? ಪೇ ಮಾಡಿದೆ, ಹೌದಿಲ್ಲ? ಬ್ಯಾಂಕಿಗೆ ಪೇ ಮಾಡಿದ್ವಿ. ಹೌ ಮಚ್ ಯು ಹ್ಯಾವ್ ಪೇಡ್ ಬಚ್ಚೋ? ಪೇಡ್ ಇನ್ ಟು ದ ಬ್ಯಾಂಕ್ 10,000 ಇದೆ. ಸೊ ಹಣ ಹೋಗ್ತಾ ಇದೆ 10,000. ಇಲ್ಲಿಂದ ಹೋಯಿತು, ರೈಟ್? ಇಲ್ಲಿಗೆ ಬಂತು. ಸೊ 2 ಕ್ಯಾಶ್ ಅಕೌಂಟ್ ಕಾಂಟ್ರಾ ಎಂಟ್ರಿ, ಕರೆಕ್ಟ್? ಡೇಟ್ ಎಷ್ಟು ಸರ್? ಸೆಕೆಂಡ್ ಆಗುತ್ತೆ, ಹೌದಲ್ಲಪ್ಪ? ಎಸ್. ನೆಕ್ಸ್ಟ್ ಏನು ಸರ್? ಇದು ಆಯಿತು. ಈಗ ನೋಡಿ, ಒಂದೇ ಫಾರ್ಮ್ಯಾಟ್ದಲ್ಲಿ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಬಾಟ್ ಫರ್ನಿಚರ್ ಇಶ್ಯೂಡ್ ಚೆಕ್ 15,000 ಬರ್ಕೊಡ್ರಿಪ್ಪ. ಬಾಯ್ ಫರ್ನಿಚರ್. ವಾಟ್ ಇಸ್ ಫರ್ನಿಚರ್ ಬಚ್ಚಾ? ಫರ್ನಿಚರ್ ಇದೆ 15,000, ರೈಟ್? ಪೇಡ್ ಬೈ ಚೆಕ್ ಇದೆ 15,000. ಸರ್ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನೋಡಿ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ 5,000. ಏನಾಗುತ್ತೆ? ಬಾಯ್ ಪರ್ಚೇಸ್ 5,000 they have paid. Sir, what is date? Date ನೋಡಿ 5 and 8 ಇದೆ. 5 and 8 ಇದೆ. ಓಕೆನಾ? ಕ್ವಶನ್ ಮಾಡಿ ಸರ್. ಹಾನಪ್ಪ, ಕ್ವಶನ್ ಸ್ವಲ್ಪ ಡಾರ್ಕ್ ಮಾಡಿ ಸರ್, ಕಾಣ್ತಿಲ್ಲ, ಫುಲ್ ಲೈಟ್ ಆಗಿ ಕಾಣ್ತಿದೆ.
ಒಂದು ನಿಮಿಷದಲ್ಲಿ. ಆ್ಯಕ್ಚುಲಿ ಅದು ಕ್ವಶನ್ ಅವ್ರದ್ದು ಹಂಗೆ ಕಳಿಸ್ಬಿಟ್ಟಿದ್ದಾರೆ. ಹಾ ಇವಾಗ ಓಕೆ ಸರ್. ಕ್ಲಿಯರ್ ಆಗಿದೆಯಾ? ಹಾ ಸರ್. ಮುಂದೆ ಹೋಗೋಣ. ಎಸ್ ಸರ್. ಈಗ ಸೊ ಬಚ್ಚೋ ಇದು ಆಯ್ತು, ಇದು ಆಯ್ತು. ರಿಸೀವ್ಡ್ ಕ್ಯಾಶ್ ಫ್ರಮ್ ಮೋಹನ್ 9800. ನೋಡಿ ಒಂದೇ ಫಾರ್ಮ್ಯಾಟ್ ಕೊಡ್ತಾರ ಅವರು, ಸೇಮ್ ಫಾರ್ಮ್ಯಾಟ್, ಈವನ್ ಟ್ರಾನ್ಸಾಕ್ಷನ್ ಆಲ್ಸೋ ಸಿಮಿಲರ್ ಅದಾವೆ. ಸೊ ಅಷ್ಟೇನು ಸಿಸ್ಟಮೆಟಿಕ್ ಆಗಿ ಹೋಗಿ ಬರಬೇಕು. ಸೊ ಏನು ಮಾಡ್ಬೇಕು ಸರ್, ಇಲ್ಲೇ ಬರೀರಿ 2 ಮೋಹನ್ ಅಕೌಂಟ್, ರೈಟ್ ರಿಸೀವ್ಡ್ ಕ್ಯಾಶ್ ಫ್ರಮ್ ಮೋಹನ್ 9800 ಹಣ ಬಂತು. ಕರೆಕ್ಟ್. ಅದೇ ರೀತಿ ಏನಾಗ್ತಾ ಇದೆ ಇಲ್ಲಿ ಕೇಳು, ಡಿಸ್ಕೌಂಟ್ ಅಲೌಡ್ 200 ಇದೆ. 200 is the discount allowed. So what is date bachcha? Date 12th ಇದೆ. Okay na my dear student. Sir next ಏನು, ಕ್ಯಾಶ್ ಸೇಲ್ಸ್. ಹೌದಪ್ಪ, ಸೇಲ್ಸ್ ಮಾಡ್ತಾ ಇದೀವಿ. 2 ಸೇಲ್ಸ್. ವಾಟ್ ಇಸ್ ಸೇಲ್ಸ್ ವಿ ಹ್ಯಾವ್? 50,000. ಸರ್ ಡೇಟ್ 14 ಸರ್. ಡೇಟ್ ಎಷ್ಟದು? 14th ಇದೆ. ಓಕೆ ಸರ್ ನೆಕ್ಸ್ಟ್ ಏನಪ್ಪ ನೋಡು, ಪೇಡ್ ಲತಾ ಬೈ ಚೆಕ್ 14,500. ಲತಾಗ ನಾವು ಪೇ ಮಾಡ್ತಾ ಇದ್ದೀವಿ ಬೈ ಲತಾಸ್ ಅಕೌಂಟ್. ಎಷ್ಟು? 14,000. ಪೇಡ್ ಲತಾ ಬೈ ಚೆಕ್ 14,500. 14,500 ಆ್ಯಂಡ್ ಮತ್ತೆ ಏನಪ್ಪ ಅಂದರೆ ಡಿಸ್ಕೌಂಟ್ ರಿಸೀವ್ಡ್ 500 ರೂಪಾಯಿ ನೋಡಲಿ ಇದೆಯಲ್ವಾ. ಸೊ ಇಲ್ಲಿ ಬರ್ಕೊಡ್ರಿ 500 rupees ಡಿಸ್ಕೌಂಟ್. 16 ಡೇಟ್ ಎಷ್ಟು? 16. ಮುಂದೆ ಹೋಗೋಣ. ಓಕೆ, ಪೇಡ್ ಇಂಟು ದ ಬ್ಯಾಂಕ್ 5,000 ರೂಪಾಯಿ ಬ್ಯಾಂಕ್ದಲ್ಲಿ ಜಮಾ ಮಾಡ್ತಾ ಇದ್ದೀವಿ. ಸೊ 5,000 ಇಲ್ಲೇ ಬಂತು ಬೈ ಬ್ಯಾಂಕ್ ಅಕೌಂಟ್ ಅಂತ. ಎಷ್ಟು ಡೇಟ್ ಸರ್ ಅದು ನೋಡಪ್ಪ? ಡೇಟ್ 19 ಇದೆ. ಹಾನಪ್ಪ 19 ಇದೆ. ಕರೆಕ್ಟ್. ಸೊ ಇದು ವಾಪಸ್ ಇಲ್ಲಿ ಬರ್ತೈತೆ, ಇಲ್ಲಿ ಬರುತ್ತೆ 5,000. ಹಾ ಮತ್ತೆ ಹೌದಲ್ಲ, 2 ಕ್ಯಾಶ್ ಅಕೌಂಟ್. ಎಷ್ಟು ಡೇಟು? 19th ಆಗ್ತಾ ಇದೆ. ನೆಕ್ಸ್ಟ್ 23 ವಿಡ್ರಾ ಫ್ರಮ್ ದಿ ಬ್ಯಾಂಕ್ ಪ್ರೈವೇಟ್ ಪರ್ಪಸ್ ಇದೆ ಬೈ ಏನಾಗುತ್ತೆ? ಡ್ರಾಯಿಂಗ್ಸ್ ಅಕೌಂಟ್. ಎಷ್ಟಪ್ಪ ಅದು? ಹೌ ಮಚ್ ಇಸ್ ದಟ್? ನೋಡ್ಲಿಲ್ಲ ಸರ್. 6,000 ರೂಪಾಯಿ ಇದೆ ಹೌದಲ್ಲ. 6,000 ವಿ ಹ್ಯಾವ್. ಸೊ 6,000 ವಿಡ್ರಾ ಫ್ರಮ್ ದಿ ಬ್ಯಾಂಕ್ ಅಲ್ಲ, ಬ್ಯಾಂಕ್ ಕಾಲಮ್ ತೆಗೆದು ಬಿಡ್ರಿ. ಓಕೆನಾ ಬಚ್ಚು. ಸೊ ನೆಕ್ಸ್ಟ್ ಇದೆ, ವಾಟ್ ಈಸ್ ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್? ನೋಡಪ್ಪ ಇಲ್ಲಿ ರಿಸೀವ್ಡ್ ಎ ಚೆಕ್ ಫ್ರಮ್ ಗುಪ್ತಾ. ಚೆಕ್ ಬರ್ತಾ ಇದೆ. ಕರೆಕ್ಟ್. 14,300 ಹಣ ಬಂತು, ದುಡ್ಡು ಬಂತು. ಸೊ 14,300. ಸೊ ವಾಟ್ ಈಸ್ ಡಿಸ್ಕೌಂಟ್? 200. 200 is a discount. Who is the giver? Giver is Gupta. Gupta account. What is that Gupta account? 24. Sir, drawing Okay. the 23. Sir. Drawing ಎಷ್ಟು ಪದ? 23 ಆಗ್ತಾ ಇದೆ. 23. ಹೌದು ಇಲ್ಲ? ಎಸ್ ಆರ್ ನೋ? ಸರ್ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನೋಡ್ರಿ, ರಿಸೀವ್ಡ್ ಚೆಕ್ ಫ್ರಮ್ ಗುಪ್ತಾ ಆಯಿತು. ಎಸ್ ಆಯಿತು. ಈಗ ಡಿಪಾಸಿಟೆಡ್ ಗುಪ್ತಾಸ್ ಚೆಕ್ ಇನ್ ಟು ದ ಬ್ಯಾಂಕ್. ಅದು ಚೆಕ್ ಏನು ಮಾಡ್ತಾ ಇದ್ದಾವೆ? ಡಿಪಾಸಿಟ್ ಮಾಡ್ತಾ ಇದ್ದೀವಿ. 14,500 ಇತ್ತಲ್ಲ, ಹೌದಲ್ಲ? 14,300 ಹೋಯಿತು. ವಾಪಸ್ ಎಲ್ಲಿಗೆ ಬಂತು? ಇಲ್ಲಿಗೆ ಬಂತು. ಸೊ ಏನು ಮಾಡಬೇಕು? ಡೇಟ್ ಏನು? ಡೇಟ್ ನೋಡಪ್ಪ, ಡೇಟ್ ಬಂದ್ಬಿಟ್ಟು 24 ಇದೆ. 28. ಹಾಂ 28 26 ಇತ್ತು. 26 ಹಾಂ ಇತ್ತು. ಸರ್. ಹಾಂ 26. 26ಗೆ ಬಾಯ್
ಏನಾಗತ್ತಪ್ಪ ಅದು ಬ್ಯಾಂಕ್ ಅಕೌಂಟ್ ರೈಟ್. ಬ್ಯಾಂಕ್ ಅಕೌಂಟ್. ಅಲ್ಲಿಂದ ಹೋಯ್ತು ಇಲ್ಲಿಗೆ ಬಂತಲ್ಲ ಟು ಕ್ಯಾಶ್ ಅಕೌಂಟ್. ಇದೇನಿದು ಕಾಂಟ್ರಾ ಎಂಟ್ರಿ ಆಗುತ್ತೆ, ಹೌದಲ್ಲೋ? ಎಸ್ ನೋ? ಕಾಂಟ್ರಾ ಹೌದು ಎಂಟ್ರಿ ಸರ್. ಕಂಪಲ್ಸರಿ ಬರಿಬೇಕಾಗತ್ತೆ. ನೆನಪಿಟ್ಕೊಡ್ರಿ, ವೆರ್ ಎವರ್ ದಿಸ್ ಅ ಕಾಂಟ್ರಾ ಎಂಟ್ರಿ ಯು ಹ್ಯಾವ್ ಟು ರೈಟ್ ದ್ಯಾಟ್ ಬಚ್ಚು. ಕಾಂಟ್ರಾ ಎಂಟ್ರಿ ಬರಿಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಸರ್ ಆಗುತ್ತೆ. 19 ಹಾನಪ್ಪ 19 19th ಹಾನು ಅದು ಕೂಡ ಏನಾಗುತ್ತೆ ಕಾಂಟ್ರಾ ಎಂಟ್ರಿ ಆಗುತ್ತೆ. ಕಾಂಟ್ರಾಕ್ಟ್. ಓಕೆನಾ? ಹಾಂ ಸರ್. ಓಕೆ. ವಿತ್ಡ್ರೂ ಕ್ಯಾಶ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಸೊ ಏನಾಗ್ತಾ ಇದೆ ಇಲ್ಲಿ 20,000 ರೂಪಾಯಿ ಹೋಗ್ತಾ ಇದೆ ಬ್ಯಾಂಕ್. ಕ್ಯಾಶ್ ಇಂತ್ರ, ಹೌದಲ್ಲ? ಬ್ಯಾಂಕ್ ಇಂತ್ರ ಬಾಯ್ ಹಾಂ ಸರ್. ಬಾಯ್ ಕ್ಯಾಶ್ ಅಕೌಂಟ್. 28. ಇಲ್ಲಿಂದ ಹೋಯ್ತು ಎಲ್ಲಿಗೆ ಬಂತು? ಕ್ಯಾಶ್ದಲ್ಲಿ ಬಂತು. 28 ಸರ್ ಡೇಟ್. ಹಾನಪ್ಪ ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್. ಕಾಂಟ್ರಾ ಎಂಟ್ರಿ ಆಗುತ್ತೆ, ಹೌದಲ್ರೋ? ಎಸ್ ಆರ್ ನೋ ಹಾಂ ಮೈ ಸರ್. ಡಿಯರ್ ಸ್ಟೂಡೆಂಟ್? ಬೇಗ 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 ಹೇಳ್ರಿಪ್ಪ, ಅರ್ಥ ಆಗ್ತಾ ಇದೆಯಾ? ಎಸ್ ಸರ್. ಅಂಡರ್ಸ್ಟ್ಯೂಡ್? ವನಜಾ, ಹೆಂಗದೀಮಾ, ಕೌಶಿಕಾ, ತಸ್ಲೀಂ, ಈಗ ಡೈಲಿ ಕ್ಲಾಸಸ್ಗೆ ಬರ್ರಿ. ಈಗ ಕಲಿಲ್ಲ ಮತ್ತೆ ಯಾವಾಗ ಕಲಿತು ನೋಡ್ರಿ, ಫೇಲ್ ಆಗ್ತೀರಿ ನೀವು ಸರಿಯಾಗಿ ಕಲಿಲ್ಲ ಅಂದರೆ. ಸೊ ನೆಕ್ಸ್ಟ್ ಪೇಡ್ ರೆಂಟ್ ಬೈ ಚೆಕ್. ಬೈ ರೆಂಟ್ ಅಕೌಂಟ್. ಇದೆಷ್ಟಪ್ಪ? ಇದು 28 ಅತ್ತಲ್ವಾ? 28. ಇದೇನಾಗ್ತದೆ ನೆಕ್ಸ್ಟ್ 30. 30 ಏನಿದೆ 30ಗೆ? ಬಾಯ್ ರೆಂಟ್ ಅಕೌಂಟ್. 8,000. ಚೆಕ್ ನಾವು ಕೊಡ್ತಾ ಇದ್ದೀವಿ, 8,000 ಆಗ್ತಾ ಇದೆ, ಹೌದು ಇಲ್ಲ? ಈಗ ಫಸ್ಟ್ ಏನು ಮಾಡಿ ಟೋಟಲ್ ಮಾಡಿ ಸೈಡು. ಇದಾಗ್ತಾ ಇದೆ 400. ತಪ್ಪು ಮಾಡಕ್ ಹೋಗ್ಬೇಡಪ್ಪ ಈಗ. ಇಲ್ಲ ಸರ್ ಮಾಡ್ತಿಲ್ಲ. 30,000 ಪ್ಲಸ್ 9,800 ಪ್ಲಸ್ 50,000 ಪ್ಲಸ್ 14,300 1 lakh. ಪ್ಲಸ್ 20,000 ಏನಾಗುತ್ತೆ? 1,24,100 ಆಗುತ್ತೆ, ಹೌದಿಲ್ಲ? ಅದೇ ರೀತಿ ಇದನ್ನ ಟೋಟಲ್ ಮಾಡಿರಪ್ಪ ಬೇಗ ಬೇಗ. 1,49,300. 1,20,000 ಪ್ಲಸ್ 10,000 ಪ್ಲಸ್ 5,000 ಪ್ಲಸ್ 14,300 ಎಷ್ಟಾಗುತ್ತೆ? ಸೊ ಇದೇ ಅಮೌಂಟ್ ಇಲ್ಲಿ ತೊಗೊಂಬರ್ರಿ ಬಾಜು. 1,49,300. ಒಂದು ನಿಮಿಷ ಮೈನಸ್ ಮಾಡ್ರಿ. ಇದಂತೂ 500 ಆಯಿತು, ಮೈನಸ್ ಮಾಡ್ರಿ. 1,24,100ದಲ್ಲಿ ಮೈನಸ್ 10,000 ಮೈನಸ್ 5,000 ಮೈನಸ್ 5,000 ಮೈನಸ್ 14,300 89,800 ಆಗುತ್ತೆ. ಇದು ಮಾಡ್ರಿ. 1,49,300ದಲ್ಲಿ ಮೈನಸ್ 15,000 ಮೈನಸ್ 14,500 ಮೈನಸ್ 6,000 ಮೈನಸ್ 20,000 ಮೈನಸ್ 8,000 ಎಷ್ಟಾಗುತ್ತೆ ಅದು? 85,800. ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿಪ್ಪ. ಅರ್ಥ ಆದ್ರೆ ಎಸ್ ಅಂತ ಬರ್ರಿ ಎಲ್ರು. ಕಮೆಂಟ್ ಬಾಕ್ಸ್ದಲ್ಲಿ ಸೇ ಎಸ್. ಸರ್ ಬೈ ಬ್ಯಾಲೆನ್ಸ್ ಹಾ ಬರಿಬೇಕಲ್ಲಪ್ಪ ಅದು. ಯಾ ಮಾರ್ಚ್ 31st ಹೌದಲ್ಲ? ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆಕ್ಸ್ಟ್ 1st April. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು? 89,800 ಬೈ ಬ್ಯಾಲೆನ್ಸ್ 85,800. ಎಸ್, ಅರ್ಥ ಆಗಿದೆ?
Can we go for the next question, bacho? So May 22 ದಲ್ಲಿ ಕ್ವಶನ್ ಕೇಳಿದ್ರ? ಎಸ್, ದೇ ಹ್ಯಾವ್ ಕ್ವಶನ್ 5 ಮಾರ್ಕ್ಸ್ಗಂತೂ ಕೊಡ್ತಾರೆ ಇದನ್ನ. ಯಾ, ಪಕ್ಕಾ ಕ್ವಶನ್ ಇದು. ಬಿ ಆರ್ ಎಸ್ ಅಂತೂ ಗ್ಯಾರಂಟಿ ಇದೆ. ಬಿ ಆರ್ ಎಸ್ ನೆಕ್ಸ್ಟ್ ತಗೋತೀನಿ ನಾನು. ಅದಕ್ಕಿಂತ ಮುಂಚೆ ನಾನು ಐ ವಾಂಟ್ ಟು ಟೇಕ್ ದ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ಓಕೆ, ಹೇಳಮ್ಮ ಏನದು? ವನಜಾ ಕುಮಾರಿ. ಸರ್ ಇದು ಪೆಟ್ಟಿ ಕ್ಯಾಶ್ ಬುಕ್ ಕೇಳಲ್ವಾ ಸರ್? ಚಾನ್ಸ್ ಕಡಿಮೆ ಇದಾವೆ, ಅದನ್ನು ಬಿಡಿಸ್ತೀನಿ ಈಗ. ಓಕೆ ಸರ್. ಪೆಟ್ಟಿ ಕ್ಯಾಶ್ ಚಾನ್ಸಸ್ ಬಹಳ ಇದಾವೆ, ಕಡಿಮೆ ಇದಾವೆ. ಬಟ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಈಗ. ಇಟ್ಸ್ ನಾಟ್ ಲೈಕ್ ಒಂದೇ ಅಂತಲ್ಲ, ವಿಲ್ ಕವರ್ ಹೋಲ್ ಥಿಂಗ್. ಸೇಲ್ಸ್ ಬುಕ್ ಕೇಳ್ತಾನೆ ಸಮಟೈಮ್ಸ್. ಪೆಟ್ಟಿ ಕ್ಯಾಶ್ ಆಲ್ಸೋ ಸಮಟೈಮ್ಸ್ ಯು ಮೇ ಗೆಟ್. ಅಕೌಂಟ್ ಕರೆಂಟ್ 5 ಮಾರ್ಕ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅದಾವ ಇಲ್ಲಿ ನೆನಪಿಟ್ಕೊಡ್ರಿ. ಓಕೆ ಗೈಸ್, ಒಂದು 10 ಮಿನಿಟ್ಸ್ ಟೈಮ್ ಕೊಡಿ. ಆಲ್ಮೋಸ್ಟ್ 1 ಅವರ್ ಆಯಿತು. ಸೊ ಸ್ವಲ್ಪ ಒಂದು ಚಾ ಕುಡಿದು ಬಂದು ಐ ಹ್ಯಾವ್ ಟೀ ಆ್ಯಂಡ್ ಬ್ಯಾಕ್ ಬೈ 5 ಮಿನಿಟ್ಸ್. ಆಲ್ರೈಟ್, 11:30 ಅಗೇನ್ ವಿಲ್ ರಿಸ್ಯೂಮ್ ನೌ. ಓಕೆನಾ ಬಚ್ಚು? ಬೇಗ ಬೇಗ ಹೇಳ್ರಿಪ್ಪ. 11:30ಗೆ ಮತ್ತೆ ಬರ್ತೀನಿ ನಾನು. ಲೆವೆನ್ 30ದಲ್ಲಿ ಪೆಟ್ಟಿ ಕ್ಯಾಶ್ ಮತ್ತೆ ಸಬ್ಸಿಡಿ ಬುಕ್ ಮುಗಿಸ್ಬಿಡ್ತೀನಿ. ಅದು ಮುಗಿಸಿದ ಮ್ಯಾಗೆ ಐ ವಿಲ್ ಸ್ಟಾರ್ಟ್ ದ ವೆರಿ ಇಂಪಾರ್ಟೆಂಟ್ ರೆಕ್ಟಿಫಿಕೇಶನ್ ಆಫ್ ಎರರ್. 10 ಮಾರ್ಕ್ಸ್ ಇದ್ದು ಕ್ವಶನ್ ತಗೊಳ್ಳೋಣ. ಹೇಳಮ್ಮ ವಜನಾ. ಹಾ ಸರ್, ನೆಕ್ಸ್ಟ್ ರೆಸ್ಟಿಫಿಕೇಶನ್ಸ್ ಮೆಥಡ್ಸ್ ತಗೋರಿ ಸರ್, ಅದು ಇಂಪಾರ್ಟೆಂಟ್ ಇದೆ ಅಲ್ಲ? ಅದು ಇಂಪಾರ್ಟೆಂಟ್ ಇದೆ. ಹಾ ಸರ್. ಓಕೆ, ಚಲೋ ಗೈಸ್, ಬಾಯ್. ಬೇಕು ಹೇಳಪ್ಪ. ಕೇಳ್ತಾ ಇದೆಯಾ ಧ್ವನಿ ನಂದು? ಇದು ಸಾಕಪ್ಪ ಅಂದ್ರೆ ಐ ಕ್ಯಾನ್ ಗೋ ಫಾರ್ ದಿ ನೆಕ್ಸ್ಟ್ ಪಾರ್ಟ್. ಇಲ್ಲಾಂದ್ರೆ ಇನ್ನೊಂದು 2 ಪ್ರಾಬ್ಲಮ್ ಮಾಡಿಪ್ಪ ಅಂದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಡೂ ದಟ್ ನೌ. ಅನದರ್ 2 ಪ್ರಾಬ್ಲಮ್ಸ್. ಕೇಳ್ತಾ ಇಲ್ಲ ನನಗೆ ಏನು ಹೇಳ್ತಾ ಇದೆ ಅಂತ. ಸ್ವಲ್ಪ ಬೇಗ ಬೇಗ ಆಗಲಿ. ಮುಂದೆ ಹೋಗೋಣ ಸರ್. ಸಾಕಲ್ಲ ಇದು? ಬಿಕಾಸ್ ಸೇಮ್ ಕಾನ್ಸೆಪ್ಟ್ ಕೇಳತ್ತಾರ ಅವರು, ಅದಕ್ಕೆ. ಓಕೆ, ನೋಡು, ಡಿಫ್ರೆಂಟ್ ಏನ್ ಕೇಳಲ್ಲ ಸರ್, ಇಷ್ಟೇ ತರ ಸರ್. ಮ್ಯಾಕ್ಸಿಮಮ್ ಎಷ್ಟೇ ಕೇಳೋದಪ್ಪ, ಸ್ಪೆಷಲ್ ಎಂಟ್ರಿ ಏನ್ ಕೇಳಲ್ಲ ಸರ್. ಹಾ, ಸ್ಪೆಷಲ್ ಅಂತ ಏನು ಟ್ರಾನ್ಸ್ ಕೇಳಂಗಿಲ್ಲ. ಪೆಟ್ಟಿ ಕ್ಯಾಶ್ ಮೇಲೆ ಕೇಳಿದ್ರೆ ಕೇಳಬಹುದು, ಅದು ಕೂಡ ಒಂದು ಮಾಡ್ತೀನಿ ಈಗ. ಮತ್ತೆ ನಿಮ್ದು ಏನಪ್ಪಾ ಅಂದ್ರೆ ಇದು ಪರ್ಚೇಸ್ ಬುಕ್, ಸೇಲ್ಸ್ ಬುಕ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ದಾಟ್ ಐ ವಿಲ್ ಸಾಲ್ವ್ ನೌ. ಓಕೆನಾ? 5 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ಸೊ ಇವಾಗ ಸ್ವಲ್ಪ ನೋಡಿ, ಇದು ಕಾಣ್ತಾ ಇದೆಯಲ್ವಾ? ಫ್ರಮ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಪ್ರಿಪೇರ್ ಪರ್ಚೇಸ್ ರಿಟರ್ನ್ ಬುಕ್ ಆಫ್ ಸರ್ಪ್ಲಸ್ ಸಲ್ಫರ್ ಅಂಡ್ ಕಂಪನಿ. ಇದೊಂದು ಕೇಳಿದ್ದಾರೆ ಕ್ವಶನ್. ಸೊ ಇದಾದ್ಮೇಲೆ ಇನ್ನೊಂದಿದೆ, ಯಾವುದಂದ್ರೆ, ಲೆಟ್ ಮಿ ಸಾಲ್ವ್ ದಿಸ್ ನಾವು. ಒಂದು ನಿಮಿಷ. ಇವ್ರು ಏನು ಮಾಡ್ತಾರೆ, ಲೈವ್ ಕ್ಲಾಸಸ್ಗೆ ಬರಂಗಿಲ್ಲ. ಈ ಕ್ಲಾಸ್ ತಗೊಳ್ಳುವಾಗ ಮೆಸೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸ್ಟೂಡೆಂಟ್ಸು. ಏನಪ್ಪ ಸ್ಟೂಡೆಂಟ್ಸು? ಯಾಕಂದ್ರೆ ರೆಕ್ಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ರೆಕ್ಟಿಫಿಕೇಶನ್ ಇದು ಇಂಪಾರ್ಟೆಂಟ್ ಇದೆ. ಡೆಪ್ರಿಸಿಯೇಷನ್ ರೆಕ್ಟಿಫಿಕೇಶನ್ ಇದು ಕೂಡ ಕೇಳ್ತಾರೆ. ಆ್ಯಂಡ್ ಇನ್ ದ ಸೇಮ್ ಟೈಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಡೆಪ್ರಿಸಿಯೇಷನ್ ಆ್ಯಂಡ್ ರೆಕ್ಟಿಫಿಕೇಶನ್. ಸೊ ಅಲ್ಲೇನು ಪೂರ್ವ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ ಅದಕ್ಕೆ. ಇದು 5 ಇಲ್ಲ 10 ಮಾರ್ಕ್ಸ್ ಅಷ್ಟೇ ಅಲ್ಲ ಸರ್? ಇಲ್ಲ, ದಟ್ ಈಸ್ ವಾಟ್ ಬಚ್ಚ.
ಹೇಳಮ್ಮ ವಂಜ. ಏನದು ಕೇಳ್ರಿ. ಇಲ್ಲ ಏನಪ್ಪಾ ಅಂದ್ರೆ ಡೌಟ್ ಇದೆ ನಮ್ಮ ವಂಜ. ಇಲ್ಲ ಸರ್, ಅದ್ರ ಎಡಿಫಿಕೇಶನ್ಸ್ ಏನಾದ್ರು ಮಾಡ್ಬಿಡಿ ಸರ್, ಇದು ಡೌಟ್ ಅಲ್ಲ ಬರುತ್ತೆ ಇಲ್ವಾ ಅಂತ. ಆಯ್ತಾಯ್ತು, ಡೆಫಿನೆಟ್ಲಿ ವಿಲ್ ಡೂ ದಟ್ ನೌ. ಹಾ ಓಕೆ ಸರ್. ಓಕೆ. ಸೊ ನೋಡಿ, ದಿಸ್ ಇಸ್ ದ ಕ್ವಶನ್ ಫ್ರಮ್ ದಿ ಫಾಲೋವಿಂಗ್. ಏನಪ್ಪಾ ಏನದು ಆಕ್ಚುಲಿ ಡೌಟ್ ಇದ್ರೆ ಪ್ಲೀಸ್ ಕೇಳ್ರಿ, ಬಿಕಾಸ್ ಈಗ 2-3 ಜನ ಏನಾಗುತ್ತೆ ಸಮಸ್ಯೆ ಆಗುತ್ತೆ. ಸೊ ಫ್ರಮ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಪ್ರಿಪೇರ್ ಪರ್ಚೇಸ್ ಬುಕ್ ಅಂತ. ಓಕೆನಾ? ಪರ್ಚೇಸ್ ರಿಟರ್ನ್ ಬುಕ್ ಆಫ್ ಸಲ್ಫರ್ ಕಂಪನಿ, ಪೋಸ್ಟ್ ದೇಮ್ ಟು ದ ಲೆಜರ್ ಅಂತೆ. ಲೆಜರ್ಗೂ ಪೋಸ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಇರ್ಲಿ, ಪರವಾಗಿಲ್ಲ. ಏನ್ ಮಾಡ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಾವೇನ್ ಮಾಡೋಣ, ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆನ್ ಇಟ್. ಕರೆಕ್ಟ್? ಪ್ರಾಬ್ಲಮ್ಸ್ ಅದಾವೆ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಡೆಫಿನೆಟ್ಲಿ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ನಾವು. ಯಾವ್ದು ಬುಕ್ ಅಂತೆ? ಪರ್ಚೇಸ್ ರಿಟರ್ನ್ ಬುಕ್. ಓಕೆ, ಈಗ ಪರ್ಚೇಸ್ ರಿಟರ್ನ್ ಸಮ್ಟೈಮ್ಸ್ ಇದು ಸಿಲ್ಲಿ ಕ್ವಶನ್ಸ್ ಇದಾವೆ, ಬಟ್ ಡೋಂಟ್ ಟೇಕ್ ಇಟ್ ಎನಿಥಿಂಗ್ ಸಿಲ್ಲಿ ಹಿಯರ್. ಈಸಿ ಅಂತ ಹಾಕೋಬೇಡ್ರಿ. ಏನ್ರ ಕೇಳಬಹುದು, ದೇ ಡೂ ಹ್ಯಾವ್ ಎನಿ ಅಥಾರಿಟಿ ಟು ಆಸ್ಕ್ ಎನಿಥಿಂಗ್. ಏನು ಈಸಿ ಕಾಣಿಸ್ತೆ ಸಮ್ಟೈಮ್ಸ್ ಅದೇ ರಿಪೀಟ್ ಮಾಡ್ತಾರೆ. ಅದಕ್ಕೆ ಹೇಳ್ತೇನೆ, ಡೇಟ್ ಡೆಬಿಟ್ ನೋಟ್ ಇಲ್ಲಿ ಬರ್ಕೊಡ್ರಿ. ಕರೆಕ್ಟ್? ಇಲ್ಲೇನಾಗುತ್ತೆ, ನೇಮ್ ಆಫ್ ದಿ ಸಪ್ಲೈಯರ್. ಪರ್ಚೇಸ್ ಅಲ್ವಾ, ನೇಮ್ ಆಫ್ ದಿ ಸಪ್ಲೈಯರ್. ಬರೀರಪ್ಪ. ಡೇಟ್ ನೋಡಿ, ಸೇಲ್ಸ್ ರಿಟರ್ನ್ ಇದ್ರೆ ಏನಾಗುತ್ತೆ, ಸೇಲ್ಸ್ ರಿಟರ್ನ್ ಇಸ್ ನಥಿಂಗ್ ಬಟ್ ಕ್ರೆಡಿಟ್ ನೋಟ್ ಆದ್ರೆ ಪರ್ಚೇಸ್ ರಿಟರ್ನ್ ಡೆಬಿಟ್ ನೋಟ್ ಆಗುತ್ತೆ. ಡೋಂಟ್ ಡೂ ಮಿಸ್ಟೇಕ್ಸ್ ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿ ನೇಮ್ ಆಫ್ ದಿ ಸಪ್ಲೈಯರ್. ಓಕೆ, ಸೊ ಇದೇನ್ ಮಾಡ್ಬೋದು ಸರ್, ಇಲ್ಲಿ ಬರ್ಕೊಡ್ರಿ LF ಅಂಡ್ ಅಮೌಂಟ್. ಓಕೆ, ಸೊ ಫಸ್ಟ್ ಏನ್ ಸರ್, ಈಗ ಫಸ್ಟ್ ನೋಡ್ರಿ 4/6/22. 4/6/22 ಡೆಬಿಟ್ ನೋಟ್ ಏನ್ರಿ ಇದೆಯಾ? ಎಸ್, ದೇ ಗಿವನ್ ಡೆಬಿಟ್ ನೋಟ್ ಹಿಯರ್ 101 ಅಂತ. ರಿಟರ್ನ್ ಟು ಸ್ಯಾಮ್ಯುಯಲ್ ಮಿಲ್ ಸೂರತ್ ಬರ್ಕೊಡ್ರಿ. ಸ್ಯಾಮ್ಯುಯಲ್ ಮಿಲ್ಸ್ ಯಾರು? ಸೂರತ್. Right? What? 5 calculators at 100 each. 5 calculator at 100 each. ಎಷ್ಟಾಗುತ್ತೆ? 500 ಆಗುತ್ತೆ. ಆಗುತ್ತೆ. ಹೌದು ಇಲ್ಲ? ಹೌದು ಇಲ್ಲ ಸರ್? ನೆಕ್ಸ್ಟ್ ಏನಿದೆ? ಜೇಮ್ಸ್ ಮಿಲ್ಸ್ ಕೋಟಾ. ರೈಟ್, accepted the return of calculators which were purchased for cash. ಈಗ ಕ್ಯಾಶ್ ಮೇಲೆ ಪರ್ಚೇಸ್ ಮಾಡಿದ್ದು ಪರ್ಚೇಸ್ ರಿಟರ್ನ್ ಬರುತ್ತಾ? ಇಲ್ಲ, ಬರಂಗಿಲ್ಲ. ಇದಕ್ಕೆ ಓನ್ಲಿ ಕ್ರೆಡಿಟ್ ಪರ್ಚೇಸ್ ಅಂಡ್ ಕ್ರೆಡಿಟ್ ಸೇಲ್ ಅಷ್ಟೇ ನಾವು ಮಾಡ್ತೀವಿ, ಸಬ್ಸಿಡಿ ಬುಕ್ ದಲ್ಲಿ ಎಂಟ್ರಿ ಮಾಡ್ತೀವಿ. ಕರೆಕ್ಟ್? ಹಾಗಿದ್ರೆ ಏನ್ ಸರ್ ಇದು? ಇದು ಬರಂಗಿಲ್ಲಪ್ಪ, ಇದು ಬರಂಗಿಲ್ಲ. ನೆಕ್ಸ್ಟ್ 16/6/22 102 ಇದೆ ನೋಡಿ. ಯಾವ ಡೆಬಿಟ್ ನೋಟ್ ಇರ್ತೈತೆ ಅದನ್ನ ಫೋಕಸ್ ಮಾಡಾಗುತ್ತೆ. ಸೊ ರಿಟರ್ನ್ ಟು ಡೇವಿಡ್ ಮಿಲ್ಸ್. What is it? 16/6. 16/6/22 ಡೆಬಿಟ್ ನೋಟ್ 102 ಇದೆ. ರಿಟರ್ನ್ ಟು ಡೇವಿಡ್ ಮಿಲ್ಸ್ ಬ್ಯಾಂಗ್ಳೂರ್. ಡೇವಿಡ್ ಮಿಲ್ ಬ್ಯಾಂಗ್ಳೂರ್. ಏನು? 5 ಕ್ಯಾಲ್ಕುಲೇಟರ್ at 260. 5 at 260 ಇಂಟು ಮಾಡಿ ಎಷ್ಟಾಗುತ್ತೆ ನೋಡೋದು? ಟೆಲ್ ಮಿ ಬಚ್ಚೋ. 5 ಇಂಟು 260 ಅಂದ್ರೆ ಎಷ್ಟಾಗುತ್ತೆ? 1300 ಆಗ್ತಾ ಇದೆ.
ಓಕೆನಾ? ಓಕೆ, ಸೊ ನೆಕ್ಸ್ಟ್ ಏನು ಸರ್ ಈಗ ನೋಡಮ್ಮ, ವೆರಿ ಸಿಂಪಲ್ ಆಗಿದೆ. ನೆಕ್ಸ್ಟ್ ಏನಿಲ್ಲ ಇಲ್ಲಿ, ರಿಟರ್ನ್ ಒನ್ ಪ್ರಿಂಟರ್ ಬೀಂಗ್ ಡಿಫೆಕ್ಟಿವ್ ಟು ಲೋಕಾಸ್. ಇಲ್ಲೇ ಡಿಫೆಕ್ಟಿವ್ ಇದೆ, ಕರೆಕ್ಟ್. ಆದರೆ ಬಚ್ಚೋ ಇದು ರಿಟರ್ನ್, ದೇ ಹ್ಯಾವ್ ನಾಟ್ ಮೆನ್ಷನ್ ಎನಿ ಡೆಬಿಟ್ ನೋಟ್ ಹಿಯರ್, ರೈಟ್. ಒಂದು ಪ್ರಿಂಟರ್ ನಾವು ಡಿಫೆಕ್ಟಿವ್ ಇದೆ ಅಂತ ವಾಪಸ್ ಕಳಿಸ್ತಿದ್ದೇವೆ, ಕರೆಕ್ಟ್. ಸೊ 3000 ಟು ಲೋಕಾಸ್. ಈಗ ಏನಾಗ್ತಾ ಇದೆ, that is not going to record it here at all because ಅದು ಕ್ರೆಡಿಟ್ ಪರ್ಚೇಸ್ ಬಗ್ಗೆ ಸ್ಪೆಸಿಫಿಕ್ ಹೇಳಿಲ್ಲ, ಪ್ಲಸ್ ಡೆಬಿಟ್ ನೋಟು ಇಲ್ಲ ಇಲ್ಲಿ, ಅಂಡ್ ದೇರ್ ಇಸ್ ನೋ ಇನ್ಫಾರ್ಮೇಶನ್. ಅಂದ್ರೆ ಏನು ಸರ್, ಇಷ್ಟೇ ಕತೆ ಮುಗೀತು. ಟೋಟಲ್ ಮಾಡಿಪ್ಪ ಅದನ್ನು, ಏನಾಗುತ್ತೆ 1800. ಸೊ ಏನು ಮಾಡಬೇಕು ನೋಡಿ ಮೈ ಡಿಯರ್ ಸ್ಟೂಡೆಂಟ್, ಇದು 30th June 22ಗೆ ಇದನ್ನ ಯಾವುದು ಪರ್ಚೇಸ್ ರಿಟರ್ನ್ ಅಕೌಂಟ್ ತೆಗೆದು, ನೆನಪಿಟ್ಕೊಡ್ರಿ, ಪರ್ಚೇಸ್ ರಿಟರ್ನ್ ಅಕೌಂಟ್ ತೆಗೆದು ಆ ಅಕೌಂಟ್ ದಲ್ಲಿ ಏನ್ ಮಾಡ್ತೀವಿ ನಾವು, ಕ್ರಿಯೇಟ್ ಮಾಡ್ತೀವಿ. ಸೊ ಹಾಗಿದ್ದರೆ ಬಚ್ಚೋ ಪರ್ಚೇಸ್ ರಿಟರ್ನ್ ಅಕೌಂಟ್ ತೆಗಿರಿಪ್ಪ ಈಗ. ರೈಟ್ ಬಚ್ಚೋ. ಸೊ ತೆಗೆದು ಏನ್ ಮಾಡ್ತೀವಿ ನಾವು, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು, 1800. ಅರ್ಥ ಆಗಿದೆಯಾ? ಇಷ್ಟೇ ಮಾಡ್ಬೇಕು ಅದಕ್ಕೆ. ಅರ್ಥ ಆಗಿದೆ ಬಚ್ಚೋ? ಬೇಗ ಬೇಗ ಹೇಳ್ರಿಪ್ಪ, ಮುಂದೆ ಹೋಗುವ. ಟೆಲ್ ಮಿ ಕೌಶಿಕಾ, ಮುಂದೆ ಹೋಗೋಣ. ಹಾ ಸರ್. ಈಗ ವೇಟ್, ಐಲ್ ಚೆಕ್ ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಏನ್ ಇದೆ ಅಂತ. ಐ ಥಿಂಕ್ ವಿ ಹ್ಯಾವ್ ಒನ್ ಮೋರ್ ನೌ. ಲೆಟ್ ಮಿ ಚೆಕ್ ಬಚ್ಚಾ. ಸರ್ ಇಷ್ಟೇನಾ ಸರ್? 5 ಮಾರ್ಕ್ಸಿಗೆ ಇಷ್ಟೇ ಇದು. ಈಸಿ ಇದೆಪ್ಪ ಬಡ. ಸರ್ ಹೆಂಗಿರುತ್ತೆ ನೋಡ್ರಿ, ಫಸ್ಟ್ ಕ್ವಶನ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ, ದಾಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಸಾಲ್ವ್. ಈಗ ಸೆಕೆಂಡ್ ಕ್ವಶನ್ ಇರುತ್ತಲ್ಲ, ದಟ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಅದೇ ರೆಕ್ಟಿಫಿಕೇಶನ್ ಆಫ್ ಎರರ್ ಆಗಿರುತ್ತೆ. ಫಸ್ಟ್ ಕ್ವಶನ್ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಫಾರ್ 5 ಮಾರ್ಕ್ಸ್. ಒಂದು ನಿಮಿಷ, ಐ ಆಮ್ ಗೆಟಿಂಗ್ ಒನ್ ಮೋರ್ ಕ್ವಶನ್ ಫಾರ್ ಯು. ಗಿವ್ ಮಿ ಅ ಮಿನಿಟ್ ಮೈ ಡಿಯರ್ ಸ್ಟೂಡೆಂಟ್. ಇನ್ವೆಂಟ್ರಿ ಇದೆ, ಇನ್ವೆಂಟ್ರಿ ಟುಮಾರೋ ಆಲ್ ಟೇಕ್ ನಾವು. ಬ್ಯಾಂಕ್ ರಿಕನ್ಸಿಲೇಷನ್ ಮೋಸ್ಟ್ ಪ್ರಾಬಬ್ಲಿ ಟುಮಾರೋ ಆಗುತ್ತೆ, ಇಲ್ಲಾಂದ್ರೆ ಮಧ್ಯಾಹ್ನ ನೋಡ್ಕೊಂಡು ಮುಗಿಸ್ತೇನೆ ಇದನ್ನು. ಓಕೆ, ಇದು ಆಕ್ಚುಲಿ 4 ಮಾರ್ಕ್ಸಿಗೆ ಕೇಳೋರಿಪ್ಪ ಇದು. ಸೊ ದೀಸ್ ಆರ್ ದಿ ಕ್ವಶನ್ಸ್ ಯು ಗಾಟ್ ಇಟ್ ಫಾರ್ 4 ಮಾರ್ಕ್ಸ್. ಸೊ ಕೇರ್ಫುಲ್ ಆಗಿ ನೋಡ್ರಿ, ಯಾಕಂದ್ರೆ ಏನಾಗುತ್ತೆ, ನೋಡ್ಲಿಕ್ಕೆ ಎಲ್ಲ ಒಂದೇ ಕಾಣ್ತಾವ ಕ್ವಶನ್ಸ್, ಬಟ್ ಸಾಲ್ವ್ ಮಾಡುವಾಗ ನೀವು ಹೆದರಿ ಬಿಡ್ತೀರಲ್ಲಿ, ಅದಾಗಕ್ಕೆ ಹೋಗ್ಬೇಡ್ರಿ. ಡೋಂಟ್ ಗೆಟ್ ಸ್ಕೇರ್ಡ್ ಮೈ ಡಿಯರ್ ಸ್ಟೂಡೆಂಟ್, ಓಕೆನಾ? ಕೇಳಿರಲಿ, ದಿಸ್ ಇಸ್ ಅ ಕ್ವಶನ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಫಾರ್ 4 ಮಾರ್ಕ್ಸ್. ಇಲ್ಲಿ ಏನು ಹೇಳಿದಾರೆ ಅವರು, ವಾಟ್ ದೇ ಹ್ಯಾವ್ ಸೇಡ್, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್, ಇನ್ ದ ಸೇಲ್ಸ್ ಬುಕ್ ಆಫ್ ಗುರ್ಗಾಂವ್ ಎಂಟರ್ಪ್ರೈಸಸ್, ಗುರ್ಗಾಂವ್ ಫಾರ್ January 22 ಇದೆ, ಓಕೆನಾ? ಸೊ ದಟ್ ದೇ ಹ್ಯಾವ್ ಗಿವನ್ ಹಿಯರ್. ಇಲ್ಲೇ ಏನಂದ್ರೆ ಡೇಟ್ ಕೊಟ್ಟಿದ್ದಾರೆ, ಸೇಲ್ ಕೊಟ್ಟಿದ್ದಾರೆ, ರೈಟ್. ಈಗ ಏನು ನೋಡ್ಬೇಕು ನಾವು, ಸೇಲ್ಸ್ ಬುಕ್ ಬರೀರಿ, ಸೇಲ್ಸ್ ಬುಕ್. ಫಸ್ಟ್ ಅಂತೂ ಡೇಟ್ ಇದೆ,
ಇನ್ವಾಯ್ಸ್, ಆಮೇಲೆ ವೆಂಡರ್ ಅಥವಾ ಬಾಯರ್ ಅಂತ ಹೇಳ್ಕೊಡ್ರಿ, ಲೆಜರ್ ಫೋಲಿಯೋ ಆ್ಯಂಡ್ ಅಮೌಂಟ್. Date, or you can say invoice number, because we are selling, right? Buyer athwa name of the party, okay, ledger folio, and yes ಬಚ್ಚು ಇಲ್ಲಿ ಬರುತ್ತೆ ಅಮೌಂಟ್. ಈಗ ಏನಂದ್ರೆ 22 ಜನವರಿ ಇದೆ, ಫಿಫ್ತ್. ಸೊ ಈಗ ಇದು ಈಸಿ ಇತ್ತು ನೋಡ್ರಿ ಬಹಳ. ಸೋಲ್ಡ್ ಟು ಪರ್ನೀತ್ ಎಲೆಕ್ಟ್ರಾನಿಕ್ಸ್, ಏನಪ್ಪ ಇಲ್ಲಿ ಪರ್ನೀತ್, ರೈಟ್, ಪರ್ನೀತ್ ಎಲೆಕ್ಟ್ರಾನಿಕ್ಸ್, electricals, 10 pieces of microwave, okay, 10 pieces of microwave at 8,500. ಎಷ್ಟಾಗುತ್ತೆ? that will be 85,000 ಆಗುತ್ತೆ. ಇದರಲ್ಲಿ ಏನು ಮಾಡಬೇಕು ಸರ್? ಲೆಸ್ ಮಾಡಬೇಕು. ಲೆಸ್ ಟ್ರೇಡ್ ಡಿಸ್ಕೌಂಟ್ TD, ಹೌದಲ್ಲ? ಟ್ರೇಡ್ ಡಿಸ್ಕೌಂಟ್ ಲೆಸ್ ಮಾಡಬೇಕಾಗುತ್ತೆ. ಸೊ ವಾಟ್ ಇಸ್ ದರ್ ಬಚ್ಚಾ? 15% ದೇ ಸೆಟ್. ಸೊ 85,000 15% ಎಷ್ಟಾಗುತ್ತೆ ಹೇಳ್ರಿ? 85,000 15%, 12,750. ಓಕೆ, ಸೊ 85,000 ಅಲ್ಲಿ ಮೈನಸ್ 12,750 ಮಾಡ್ರಿ, that will be 72,250. 72,250 ಆಯ್ತು. ಗೊತ್ತಾಗಿದೆಯಾ? ಸೊ ಒಂದಾಯ್ತು, ಎಸ್ ಇದಾಯ್ತು ಸರ್. ನೆಕ್ಸ್ಟ್ 10th ಏನಂತೆ ಹೇಳಪ್ಪ ಸರ್. ಇದು ಇನ್ವಾಯ್ಸ್ ನಂಬರ್ ಇದೆಯಲ್ಲ ಸರ್? ಕೊಟ್ಟಿಲ್ಲ ಅಲ್ಲೇ? ಅಲ್ಲ ಸರ್, ಇದೆಯಲ್ಲ ಸರ್, ಅದು ಅಕೌಂಟ್ ಪಕ್ಕದಲ್ಲೂ ಹಾಕ್ಬೋದಲ್ಲ ಸರ್ ಕಾಲಮ್? ಅದು ಇಲ್ಲೂ ಆಗ್ಬಹುದು, ನಡೀತೈತಿ. ಅಲ್ಲೇ ಹಾಕ್ಬೋದಲ್ಲ ಸರ್? ಏನು ಪ್ರಾಬ್ಲಮ್? ಎಸ್, ನಾಟ್ ಅ ಪ್ರಾಬ್ಲಮ್, ನಾಟ್ ಅ ಪ್ರಾಬ್ಲಮ್, ಯು ಕ್ಯಾನ್. ಓಕೆನಾ? ಹಾಂ ಸರ್. ಚಲೋ. ಈಗ ನೆಕ್ಸ್ಟ್ ಏನಂದ್ರೆ ಸೋಲ್ಡ್ ಟು ಅಜಂತಾ ಪ್ಲಾಜಾ 8 pieces ಆಫ್ ಮಿಕ್ಸರ್ ಆಟ್ 12,000. ಇದೊಂದಾಯ್ತಲ್ಲ. ಈಗ ಸೆಕೆಂಡ್ ಅಜಂತಾ ಪ್ಲಾಜಾ, ಓಕೆ, 8 ಮಿಕ್ಸರ್ ಅದಲ್ಲ, 8 ಮಿಕ್ಸರ್ಸ್ at 12,500. ಎಷ್ಟಾಗುತ್ತೆ? 8 into 12,500 ಇದಾಗುತ್ತೆ. ಎಷ್ಟಪ್ಪ ಇದು? 1 lakh. ಓಕೆ, ಲೆಸ್ ಏನಪ್ಪ ಲೆಸ್? ಟ್ರೇಡ್ ಡಿಸ್ಕೌಂಟ್. ವಾಟ್ ಇಸ್ ಟ್ರೇಡ್ ಡಿಸ್ಕೌಂಟ್? 10% ಅಂತೆ. 10% ಟ್ರೇಡ್ ಡಿಸ್ಕೌಂಟ್ ಎಷ್ಟಾಗುತ್ತೆ? ಇದು 10,000 ಆಗುತ್ತೆ. ಸೊ ಔಟರ್ ಕಾಲಮ್ 90,000. ಓಕೆನಾ? ರೈಟ್, ಇದು ಆಯ್ತು. ಸೋಲ್ಡ್ ಆಯ್ತು. ಸೋಲ್ಡ್ ಟು ನವೀನ್ ಟ್ರೇಡರ್ಸ್, $20. ಸ್ವಲ್ಪ ಬೇಗ ಬೇಗ ಆಗಲಿ. ಏನಾಗುತ್ತೆ ಹೇಳ್ರಿಪ್ಪ ಅದು?
sold to Naveen traders. $15 pieces of juicer. ಹೌದಲ್ಲ 15 pieces of juicer. What is the rate? 5,500 ರೂಪಾಯಿ ಇದೆ. 75,000. 15 into 5,500 ಎಷ್ಟಾಗುತ್ತೆ? 85,000 ಆಗುತ್ತೋ? ನಾನು 5,000 ಹಾಕ್ತಿದ್ದೆ ಸರ್ ಆಗ. ತಪ್ಪು ಮಾಡಕ್ ಹೋಗಬೇಡ. ಮಿಸ್ಟೇಕ್ಸ್ ವಿಲ್ ಮೇಕ್. ಲೆಸ್ ಟ್ರೇಡ್ ಡಿಸ್ಕೌಂಟ್ 5%. ಎಷ್ಟಾಗುತ್ತೆ? ಇದರದು 5% ಟ್ರೇಡ್ ಡಿಸ್ಕೌಂಟ್ 4,125 ಆಗ್ತಾ ಇದೆ. ಹಾಗಿದ್ರೆ 82,500 minus 4,125 ಅಂದ್ರೆ 78,375. ಆಡ್ ಮಾಡ್ರಿ ಬೇಗ. and those who are watching on the YouTube, please ಬೇಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ. ರಿಯೋ ಅಕಾಡೆಮಿಗೆ ಜಾಯ್ನ್ ಆಗ್ರಿ. 100% ಬಚ್ಚು. ನಾವು ನಿಮ್ಮದು ಡಿಸೆಂಬರ್ ಎಕ್ಸಾಮ್ ಕ್ಯಾಲೆಂಡರ್ ಪಾಸ್ ಮಾಡಕ್ಕೆ ಹೇಳ್ಕೊಡ್ತಾ ಇದ್ದೀವಿ. 30 days ಚಾಲೆಂಜ್ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ವಿಲ್ ಎನ್ಶೋರ್ ದ್ಯಾಟ್ ಯು ವಿಲ್ ಗೆಟ್ ಆಲ್ ದಿ ಕಾನ್ಸೆಪ್ಟ್ ವೆರಿ ಈಸಿಲಿ. ಪ್ಲಸ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ರಿ, ಲೈಕ್ ಮಾಡಿರಿ. ಆ್ಯಂಡ್ ಡೆಫಿನೆಟ್ಲಿ ಬಚ್ಚು ಅಟೆಂಡ್ ಆಗ್ರಿ ಡೈಲಿ ಕ್ಲಾಸ್ಗೆ. ಆಡ್ ಮಾಡಿಪ್ಪ ಅದನ್ನು. 72,250 ಪ್ಲಸ್ 90,000 plus 78,375. 2,40,625. 625 ಇಷ್ಟ. ಇದೇನು ಮಾಡ್ತೀವಿ ನಾವು? ಸೇಲ್ಸ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಲ್ಲ. ಯಾವಾಗ? Jan 31st ಸೇಲ್ಸ್ ಅಕೌಂಟ್ ಏನು ಮಾಡ್ತೀವಿ ನಾವು? ಸೇಲ್ಸ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಮುಂದೆ ಹೋಗೋಣ. ಮಾಡ್ಬೇಕಾ ಸರ್? ಹಾಂಪ್ಪ, ಇಷ್ಟೇ 4 ಮಾರ್ಕ್ಸಿಗೆ ಇಷ್ಟೇ ಅಲ್ವೋ? ಇದಕ್ಕಿಂತ ಜಾಸ್ತಿ ಇಲ್ಲ. ಈ ಥರ ಕೊಡ್ತಾರಾ ಸರ್? ಹ್ಞೂ, ಮತ್ತೆ ಕೊಟ್ಟಿದ್ದ ಪ್ರೀವಿಯಸ್ ಕ್ವಶನ್ ಬರಲ್ಲ ಇದು June 23 ಅಲ್ಲ ಸರ್, ಇಷ್ಟೇ ಎಷ್ಟಿದೆಯಲ್ಲ ಇದು ಕೊಡ್ತಾರಾ ಅಂತ ಹೇಳಿ. ಕೊಡಬೇಕಾಗತ್ತಪ್ಪ ಅವನು. ಅದು ಕೆಲಸ. ಅದು ಒಂದು ಹಿ ಹ್ಯಾಸ್ ಟು ಗಿವ್ ದ್ಯಾಟ್. ಸಿಲೆಬಸ್ ಬಿಟ್ಟು ಬೇರೆ ಏನು ಕೇಳ್ಬೋದಾ? ಚಾನ್ಸೇ ಇಲ್ವಲ್ಲ. ಆಗಲ್ಲ. ಇದು ನಿಮ್ಮ ಸಿಲೆಬಸ್ದಾಗಿದೆ. ದೀಸ್ ಆಲ್ ಆರ್ ಇನ್ ಯುವರ್ ಸಿಲೆಬಸ್, ರೈಟ್? ದಟ್ಸ್ ವೈ ಐ ಆಮ್ ಟೇಕಿಂಗ್. ಈಗ RTP MTP ದಲ್ಲಿ ಏನು ಕೇಳಿರ್ತಾರೆ ಅದನ್ನ ಮಾಡಬೇಕಲ್ಲ ನಾವು, ಪ್ಲಸ್ ಎಕ್ಸ್ಟ್ರಾ ಕ್ವಶನ್ಸ್. ಈಗ ನಂದು ಹೆಂಗಿದೆ ಅಂದರೆ, ಇಫ್ ಐ ಆಮ್ ಡೂಯಿಂಗ್ ದಿಸ್ ಮೀನ್ಸ್ ಕಂಪ್ಲೀಟ್ಲಿ ಒಂದು ರಿವೈಸ್ ಮಾಡ್ಬಿಡ್ತೀನಿ ಅಷ್ಟೇ. ಹಾಂ ಸರ್, ಅಲ್ಲಿ ತುಂಬಾ ಮಾಡ್ತಾರೆ ಸರ್, ಈ ಥರ ಮಾಡಲ್ಲ. ಟ್ರಯಲ್ ಬ್ಯಾಲೆನ್ಸ್ ಕೇಳಿದ್ದಾರೆ. ಅಂತ ಏನಪ್ಪ ಅದು? ಏನಿಲ್ಲ ಸರ್. ಓಕೆ, ಲೆಟ್ ಸ್ಟಾರ್ಟ್ ನಾವು. ಹೆದರಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ದಾಗ ಈಸಿನೇ ಕೇಳ್ತಾರೆ ಅವರು, ಅಂಥದ್ದೇನು ಡಿಫಿಕಲ್ಟ್ ಕೇಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಏನು ಸ್ವಲ್ಪ ಸೀರಿಯಸ್ ಆಗಿ ಹೋಗಿ ಸಾಲ್ವ್ ಮಾಡಿದ್ರೆ ಆಗುತ್ತೆ. ಸರ್, ಇದು ಕ್ವಶನ್ಸ್ ಎಲ್ಲ PDF ಒಂದ್ಸಲ ಕಳಿಸ್ತೀರಾ ಸರ್? ಕಳಿಸ್ತೀನಪ್ಪ. ಓಕೆ, ಸೊ ಇದಾದ್ಮೇಲೆ ಡೆಪ್ರಿಷಿಯೇಷನ್ ತೊಗೊಳ್ಳೋಣ. ಏನಾಗುತ್ತೆ? ಇದು ಹೇಳ್ತೀಯಾ, ಇದು ಕೇಳಂಗಿಲ್ಲ, ಇದು ಕೇಳ್ತಾರ ಅಂತ ಡೌಟ್ ಬರ್ತಿಲ್ಲ ಅಂದು ಇದ್ರ ಮೇಲೆ ಫೋಕಸ್ ಮಾಡೋಂಗಿಲ್ಲ. ಇದೆಲ್ಲ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರಲ್ಲ ಇವರು. ಸೊ ಅಲ್ಲಿ ತಪ್ಪು ಮಾಡ್ಬಿಡ್ತೀರಿ ನೀವು. ಅದು ಬರೋದು 4 ಮಾರ್ಕ್ಸು ಸರಿಯಾಗಿ ಬರೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕಾಗುತ್ತೆ? ಎವ್ರಿ ಕ್ವಶನ್ಗೆ ಸ್ವಲ್ಪ ನಾವು ಇಂಪಾರ್ಟೆನ್ಸ್ ಕೊಟ್ಟರೆ 100% ಎಲ್ಲ ಚಾಪ್ಟರ್ಗೆ ಇದು ಇಂಪಾರ್ಟೆಂಟ್ ಇದೆ, ಇದು ಬಿಡೋಣ. ಇದು ನೋಡಿ ಹೆಂಗಿರುತ್ತೆ. ನಾನ್ಗಂತೂ ನೀವು ಕೇಳಿದ್ರೆ, ವೆನ್ ಐ ವಾಸ್ ಡೂಯಿಂಗ್ CA ಇಂಟರ್ಮೀಡಿಯೇಟ್, ಐ ಯೂಸ್ ಟು ಸಾಲ್ವ್ ದ ಈಸಿ ಕ್ವಶನ್ಸ್. ಅದಕ್ಕೆ ಅಂತ ರಿಸಲ್ಟ್ ಪಾಸ್ ಆಯಿತು. ಫಸ್ಟ್ ಅಟೆಂಪ್ಟಲ್ಲಿ ಏನಾಗಿತ್ತು? ಐ ಯೂಸ್ ಟು ಸಾಲ್ವ್ ದ ಡಿಫಿಕಲ್ಟ್ ಕ್ವಶನ್. ಡಿಫಿಕಲ್ಟ್ ಇರಲಿಪ್ಪ ಇದು ಮಾಡಬೇಕಂತ. ಏನಾಗಿತ್ತು ಅಲ್ಲಿ? ಎಂಡ್ ವಾಸ್ ಲೈಕ್
ಭಾಳ ಸಮಸ್ಯೆ ಆಗ್ತಿತ್ತು, ಅದಕ್ಕೆ ಬೇಡಪ್ಪ, ಫಸ್ಟ್ ಈಸಿ ಮಾಡ್ರಿ, ಆಮೇಲೆ ಇದೇ ಇಲ್ಲ ಸಾಲ್ವ್ ಮಾಡಲಿಕ್ಕೆ ನಮ್ಮ ಹತ್ರ. ಅವ್ರಿಗೆ ನಿಮಗೆ ಲೈಕ್ ಈಸಿ ಮಾಡಿದ ಮ್ಯಾಗೆ ದೇ ವಿಲ್ ನಾಟ್ ಆಸ್ಕ್ ಯು ಟು ನಾಟ್ ಟು ಸಾಲ್ವ್ ದ ಡಿಫಿಕಲ್ಟ್ ಒನ್. ಅದಿದೆ ರೆಕ್ಟಿಫಿಕೇಶನ್ ಎಲ್ಲ ಮಾಡಬೇಕಾಗತ್ತೆ, ದಾಟ್ ಐ ವಿಲ್ ಡೂ ನಾವು. ಬಟ್ ಇದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಸಾಲ್ವ್ ಮಾಡಿರೋಣ, ಸಾಲ್ವ್ ಮಾಡಿ ಬೇಗ ಬೇಗ. ಈಗ ಟ್ರೂ ಆ್ಯಂಡ್ ಫಾಲ್ಸ್ ತಗೋಬೇಕು ನಮ್ದೀಗ. ಕೇಳ್ರಿ, ಪರ್ಚೇಸ್ಡ್ ಫ್ರಾಮ್ ಬ್ಲೂ ಆ್ಯಂಡ್ ಕಂಪನಿ ಇನ್ ಕ್ಯಾಶ್. ಕ್ಯಾಶ್ದಾಗೆ ಇದೆ ತರ್ರಿಪ್ಪ, ಇದು ಹಿಂದೆ ಮುಂದಾಗಿದ್ದಲ್ಲ, ಇದು ಕೆಳಗೆ ಬರಬೇಕು, ಇದು ಮ್ಯಾಗ್ ಬರಬೇಕು. ಒಂದಕ್ಕೆ ಮಾತಾಡ್ತಾನೆ ಸರ್ 10%. ಫ್ರಮ್ ದಿ ಫಾಲೋವಿಂಗ್ ಹಾನಪ್ಪ ಇನ್ಫಾರ್ಮೇಶನ್ ಪ್ರಿಪೇರ್ ದ ಪರ್ಚೇಸ್ ಬುಕ್ ಆಫ್ ಶ್ಯಾಮ್ ಆ್ಯಂಡ್ ಕಂಪನಿ. ಪರ್ಚೇಸ್ ಫ್ರಾಮ್ ರೆಡ್ ಆ್ಯಂಡ್ ಕಂಪನಿ ಆನ್ ಕ್ರೆಡಿಟ್ ಇದೆ, ತಗೋತೀವಿ. ಪರ್ಚೇಸ್ ಕಂಪ್ಯೂಟರ್. ಈಗ ಒಂದು ಮಾತು ಹೇಳ್ರಿ, ಇಲ್ಲೇ ಸ್ವಲ್ಪ ಟ್ರಿಕ್ ಕೊಟ್ಟಿದ್ದಾರೆ ಅವರು, ಏನಿಲ್ಲ. ಈಗ ಅವ್ರು ಏನು ಕೇಳ್ತಾ ಇದ್ದಾರೆ, ಪ್ರಿಪೇರ್ ಪರ್ಚೇಸ್ ಬುಕ್ ಅಂತ. ನೋಡ್ರಿ ಎಷ್ಟು ಈಸಿ ಇದೆ ಇದು. 4 ಮಾರ್ಕ್ಸ್ ಕೇಳಿದ್ದಾರೆ, 5 ಮಾರ್ಕ್ಸ್ಗೆ. ಪರ್ಚೇಸ್ ಬುಕ್ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಕರೆಕ್ಟ್ ಹೌದಲ್ಲ? ಸೊ ಈಗ ಪರ್ಚೇಸ್ ಬುಕ್ ಪ್ರಿಪೇರ್ ಮಾಡುವಾಗ ನೋಡ್ರಿ, ಇಲ್ಲೇದು ಡೇಟ್ ಬರಿತೇವೆ ನಾವು, ರೈಟ್? ಇಲ್ಲೇ ಇನ್ವಾಯ್ಸ್ ನಂಬರ್, ಇಲ್ಲೇ ನೇಮ್ ಆಫ್ ದಿ ಸಪ್ಲೈಯರ್, ಓಕೆ, ಇಲ್ಲೇ ಲೆಜರ್ ಫೋಲಿಯೋ, ಇಲ್ಲೇ ಅಮೌಂಟ್ ಬರಿತೀವಿ, ಹೌದು ಇಲ್ಲ? ಈಗೇನಾಗ್ತದೆ, ಪರ್ಚೇಸ್ ಫ್ರಾಮ್ ರೆಡ್ ಆ್ಯಂಡ್ ಕಂಪನಿ, ಡೇಟ್ ಏನು ಕೊಟ್ಟಿಲ್ಲ ಅವರು, ಸೊ ರೆಡ್ ಆ್ಯಂಡ್ ಕಂಪನಿ. ಓಕೆ, ಆನ್ ಕ್ರೆಡಿಟ್ ಇದೆ. ಏನಪ್ಪ ಅದು? 10 ಪೇರ್ ಆಫ್ ಬ್ಲ್ಯಾಕ್ ಶೂಸ್. 10 ಪೇರ್ ಆಫ್ ಬ್ಲ್ಯಾಕ್ ಶೂಸ್. ವಾಟ್ ಇಸ್ ದ ರೇಟ್? ಅಟ್ 800. ಎಷ್ಟಾಗ್ತದು? ಎಷ್ಟಾಗುತ್ತೆ? 8000 ಆಗುತ್ತೆ, ರೈಟ್? 5 pairs ಆಫ್ ಬ್ರೌನ್ ಶೂಸ್. ರೈಟ್, ಅಟ್ 900 ಇದೆ. ಎಷ್ಟಾಗುತ್ತೆ? 9 5s 4500 ಆಗುತ್ತೆ, ಕರೆಕ್ಟ್? ಟ್ರೇಡ್ ಡಿಸ್ಕೌಂಟ್ 10% ಇದೆ, ಹೌದಿಲ್ಲ? ಸೊ ಆ್ಯಡ್ ಮಾಡ್ರಿ, ಇದನ್ನ ಆ್ಯಡ್ ಮಾಡ್ರಿ, 12500 ಆಯಿತು. ಇದ್ರ ಮೇಲೆ ಟ್ರೇಡ್ ಡಿಸ್ಕೌಂಟ್ ಎಷ್ಟಿದೆ? ಲೆಸ್ ಟ್ರೇಡ್ ಡಿಸ್ಕೌಂಟ್ ಎಷ್ಟು? 10%. ಏನಾಗ್ತಿದ್ದು? 1250 ಆಯಿತು, ರೈಟ್? ಸೊ ಅದರಲ್ಲಿ ಅದು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 11240 ಆಗ್ತಾ ಇದೆ. 240. ಹಾ, ಈಗ ಇದಾಯ್ತಾ? ಎಸ್ ಆಯ್ತು ಸರ್. ನೆಕ್ಸ್ಟ್ ಏನ್ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಪರ್ಚೇಸ್ ಆಫ್ ಕಂಪ್ಯೂಟರ್. ಈ ಕಂಪ್ಯೂಟರ್ ಖರೀದಿ ಮಾಡಿದ ನಾವು, ಬರ್ತಾ ಇಲ್ಲ? ಬಿಕಾಸ್ ಇದು ಅಸೆಟ್ಸ್ ಅಲ್ವಾ? ಅಸೆಟ್ಸ್ ಇದ್ದಾಗ ನಾವು ತಗೊಳಕ್ ಬರಂಗಿಲ್ಲ, ಇದು ವಿ ಕೆನಾಟ್ ಟೇಕ್ ಇನ್ ಟು ಅಕೌಂಟ್. ನೆಕ್ಸ್ಟ್ ಪರ್ಚೇಸ್ ಫ್ರಮ್ ಬ್ಲೂ ಅಂಡ್ ಕಂಪನಿ ಇನ್ ಕ್ಯಾಶ್ ಇದೆ, ಕ್ಯಾಶ್ ತಗೋತೇವ? ಇಲ್ಲ, ತಗೊಳಂಗಿಲ್ಲ. ಸೊ ಇಟ್ ಈಸ್, ಸಿನ್ಸ್ ಇಟ್ ಇಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್, ವಿ ಆರ್ ನಾಟ್ ಗೋಯಿಂಗ್ ಟು ರೆಕಾರ್ಡ್. ಸೊ ಇಷ್ಟೇ. ಹಾ, ಈಗ ಇದರ ಕೆಳಗಡೆ ನಿಮ್ಗೆ 5 ಮಾರ್ಕ್ಸ್ ಬೇಕಂದ್ರೆ ನೋಟ್ ಬರಿಬೇಕಾಗತ್ತೆ, ರೈಟ್? ನೋಟ್ ಏನಂತ ಬರಿಬೇಕು ಸರ್? ನೋಡಪ್ಪ, ನೋಟ್ ಅಂದ್ರೆ ನೋಟ್ ಬರ್ಕೊಡ್ರಿ. ನೋಟ್ 1, ठीक है? परचेज ऑफ कंप्यूटर is non-recurring. Okay, non-recurring ಬೇಡ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರೀರಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೈಟ್?
It is recorded in asset account. Okay na? Okay na? Second point, note 2. ಏನಿದೆ? Purchase from Blue and Company. Purchase from Blue and Company is cash transaction. Entered in cash book only. Right? All the credit transactions purchased to resale are recorded in subsidiary book. ಹೌದು ಇಲ್ಲ? ಹೌದಿಲ್ರಿಪ್ಪ? ಇಷ್ಟು ಬರಿಬೇಕಾಗುತ್ತೆ. ಓಕೆನಾ ಬಚ್ಚೋ? ಬೇಗ 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 ಹೇಳ್ರಿಪ್ಪ. ಈಸಿ ಇದೆ, ಹೆದರಕ್ಕೆ ಹೋಗ್ಬೇಡ್ರಿ, ಆರಾಮ್ಸ್ ಹೋಗಿ ಬರೀರಿ. ಈ ಎಕನಾಮಿಕ್ಸ್ ತಗೋತೀನಿ, ಎಕನಾಮಿಕ್ಸ್ಗೂ ಲೈವ್ ಕ್ಲಾಸ್ಗೆ ಹಿಂಗೆ ಬಂದ್ರೆ ನಾವು ಒಳ್ಳೆದಾಗುತ್ತೆ. ನೀವು ಬರಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ನನಗೆ. ಯೂಟ್ಯೂಬ್ದಲ್ಲೇ ಇರುತ್ತೆ ಸರ್. ಯೂಟ್ಯೂಬ್ದಾಗೂ ಇರ್ತೈತೆ, ಅಪ್ಲಿಕೇಶನಾಗೂ ಇರುತ್ತೆ. ನೀನಿಲ್ವಾ? ಇಲ್ಲ ಸರ್. ಯಾಕೋ? ಪಾಸ್ ಆಗುತ್ತೈತಿ ನಿನಗೆ? ಇದೆ ಸರ್. ಸಹನಾ ಅದೇನಮ್ಮ? ಅದಕ್ಕೊಂದು ಜಾಯ್ನ್ ಆಗಿಬಿಡಪ್ಪ, ಬೆಸ್ಟ್ ಆಗಿಬಿಡುತ್ತೆ. ರಿವಿಷನ್ ಟೈಮ್ದಲ್ಲಿ ಎಲ್ಲ ರಿಸ್ಕ್ ಹೋಗಬೇಡ ಸುಮ್ಮನೆ. ಬೇಕಾದ್ರೆ ಎಕನಾಮಿಕ್ಸ್ಗೆ ಡಿಸ್ಕೌಂಟ್ ಕೊಡ್ತೀನಿ ಒಂದು ಮಂತದ್ದು. ಪಾಸ್ ಅಂತೂ ಗ್ಯಾರಂಟಿ ಮಾಡ್ಕೊಡ್ತೀನಿ. ಇದು ನನ್ನ ಜವಾಬ್ದಾರಿ. ಎಷ್ಟು ಸರ್? ಅದಕ್ಕೆ ಕಾಲ್ ಮಾಡು ಮೇಡಮ್ಗೆ ಆಮೇಲೆ. ಓಕೆ ಸರ್. ಹೆಂಗಿರ್ತಿ ಜೆ.ಕೆ. ಶಾಕ್ ಕಡಿಮೆ ತಗೋತಾನೆ ಫೀಸ್ ನಂದು. ಸಾಲ್ವ್ ಮಾಡಿಪ್ಪ ನಾನು. ಬೇರೆ ಇನ್ಸ್ಟಿಟ್ಯೂಟ್ಗಿಂತ ಕಡಿಮೆ ಇದೆ ಫೀಸ್, ಜಾಯಿನ್ ಆಗಪ್ಪ. ಚಲೋ. ಈಗ ಫಾಲೋವಿಂಗ್ ಆರ್ ಸಮ್ ಆಫ್ ದ ಟ್ರಾನ್ಸಾಕ್ಷನ್ ಆಫ್ ಮಿಸ್ ಕಮಲ್ ಅಂಡ್ ಸನ್ಸ್ ಫಾರ್ ದಿ ಇಯರ್ ಎಂಡೆಡ್ 31st March 20. ಯು ಆರ್ ರಿಕ್ವೈರ್ಡ್ ಟು ಮೇಕ್ ಔಟ್ ದ ಸೇಲ್ಸ್ ಬುಕ್. ಸೇಲ್ಸ್ ಬುಕ್ ತಗೊಂತ ಇರ್ತಾರೆ, ಪರವಾಗಿಲ್ಲ. ಸೋಲ್ಡ್ ಟು ಮಿಸ್ಟರ್ ಅಶೋಕ್ ಆ್ಯಂಡ್ ಮುಕೇಶ್ ಆನ್ ಕ್ರೆಡಿಟ್. ತಗೋಬೇಕಾ ಸರ್? ತಗೋರಿಪ್ಪ. 40 ಇಂಟು ಎಷ್ಟಾಗುತ್ತಿದ್ದು? 9 3s 36,000. ರೈಟ್? ಟ್ರೋಸರ್ಸ್ ಎಷ್ಟಾಗುತ್ತೆ? 30,000 ಆಗುತ್ತೆ. ಎಲ್ಲ ಸೇರಿಸಿ ಎಷ್ಟು ರೂಪಾಯಿದು? 66,000 ಆಯಿತು. 66,000. 6,600 ಡಿಸ್ಕೌಂಟ್. 10% ಡಿಸ್ಕೌಂಟ್ ಅಲ್ವಾ? ಎಷ್ಟಾಗುತ್ತೆ? 59,400. ಸೋಲ್ಡ್ ಫರ್ನಿಚರ್ ತಗೋಬೇಕಾ? ಇಲ್ಲ. ತಗೋಬರಂಗಿಲ್ಲ. ಇದು ಕೂಡ ಬರಂಗಿಲ್ಲ. ನೋಡಿ, ಸೇಮ್ ಕ್ವಶನ್ 4 ಮಾರ್ಕ್ಸಿಗೆ ರಿಪೀಟ್ ಆಗಿ ಕೇಳತ್ತಾರ ಅವರು. ನೆನಪಿಟ್ಕೊಡ್ರಿಪ್ಪ, ಇದು ನೆನಪಿಟ್ಕೊಡ್ರಿ. ಸ್ವಲ್ಪ ನನಗೆ ಇಮರ್ಜೆನ್ಸಿ ಕೆಲಸ ಬಂದ್ಬಿಟ್ಟಿದೆ. ನನ್ನ ಡಾಟರ್ ಸ್ಕೂಲ್ ಹೋಗ್ಬೇಕಾದ್ರೆ TC ಇಲ್ಲೇ ಬಿದ್ದಿದ್ದೀನಿ ಕಡೆ. ದೇ ಆರ್ ಕಾಲ್ಡ್ ಮಿ ಆ್ಯಂಡ್ ದೇ ಸೇಯಿಂಗ್ ಇಲ್ಲ ಸರ್ ನಿಮ್ಮದು ಮಗಳದ್ದು ಹೆಸರು ತೆಗೆದುಬಿಡ್ತೀವಿ ಅಂತ. ಪರವಾಗಿಲ್ಲ, ನಾಳೆ ನಾನು ಮಾಡ್ತೀನಿ. ಆಮೇಲೆ ನೋಡಿಕೊಂಡು ಇವತ್ತು ಈವ್ನಿಂಗ್ ಆದರೆ ಈವ್ನಿಂಗ್ ಬೈ 9:30ಗೆ ಒಂದು ಕ್ಲಾಸ್ ತಗೋತೀನಿ ನಾನು. ಓಕೆ, ಸೊ 9:30ಗೆ ಎಕನಾಮಿಕ್ಸ್ ಕ್ಲಾಸ್ ಕೊಡೋಣ. ಬರ್ತಿರಲ್ಲ ಎಲ್ಲರೂ ನೀವು? ಜಾಯಿನ್ ನೈಟು. ಎಕನಾಮಿಕ್ ಕ್ಲಾಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀನಿ. ರೈಟ್? ಬನ್ನಿ ಪಾರಿ ಕ್ಲಾಸಸ್ಗೆ.
ಚಲೋ ಗೈಸ್, ಹಳೆ ರೆಕಾರ್ಡೆಡ್ ಕ್ಲಾಸ್ ನೋಡ್ಕೊಡ್ರಿ, 100% ಯೂಸ್ಫುಲ್ ಆಗುತ್ತೆ ಪಕ್ಕ. ಬಾಯ್. ಆ್ಯಂಡ್ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್ ನೋಡ್ರಿ, ಒಂದೇ ಒಂದು ಮಾತು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡ್ತಾ ಇದ್ದೀನಿ. ಅಕೌಂಟ್ಸ್ದು ರಿವಿಷನ್ ಅಷ್ಟೇ ಅಲ್ಲ, ಸಿಲೆಬಸ್ ಆಲ್ಸೋ ಐಮ್ ಗುಡ್ ಕವರ್ ಎಂಡ್ ಟು ಎಂಡ್ ಡಿಟೇಲ್ ಆಗಿ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಒಳ್ಳೆ ಅವಕಾಶ ಇದೆ, ಡೋಂಟ್ ವೇಸ್ಟ್ ದ ಟೈಮ್ ವೇಟಿಂಗ್ ಆ್ಯಂಡ್ ಜಾಯ್ನಿಂಗ್. ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್, ರಿವ್ಯೂ ಅಕಾಡೆಮಿ ಆ್ಯಪ್, ಅಲ್ಲಿನೂ ಕೂಡ ಫ್ರೀ ಇದೆ, ಡೆಮೋ ಕ್ಲಾಸ್ನ ಕೊಡ್ತಾ ಇದ್ದೀವಿ. ಸೊ ಜಾಯ್ನ್ ಆಗ್ರಿ, ಕಲೀರಿ ಆ್ಯಂಡ್ ಗ್ರೋ ಆಗ್ರಿಪ್ಪ. ಆಲ್ ದ ಬೆಸ್ಟ್ ಬಚ್ಚೋ, ಬಾಯ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಆಲ್ ದ CA ಗ್ರೂಪ್ದವ್ರಿಗೆ. ಓಕೆನಾ? ಆ್ಯಂಡ್ ಈವ್ನಿಂಗ್ 9:30ಗೆ ಇನ್ನೊಂದು ಕ್ಲಾಸ್ ಇದೆ ನಿಮ್ಮದು, ಯಾವುದಪ್ಪ ಅಂದರೆ ಎಕನಾಮಿಕ್ ಕ್ಲಾಸ್, ಲಾನು ಕಲಿಸ್ಕೊಡ್ತಾ ಇದ್ದೀನಿ, ಮತ್ತು ಕಂಪ್ಲೀಟ್ A to Z ನಾನು ಕವರ್ ಮಾಡ್ತೀನಿ. ಪಾಸ್ ಆಗಬೇಕಲ್ಲ, ನಾ ಪಾಸ್ ಮಾಡ್ಕೊಡ್ತೀನಿ. CA ಫೌಂಡೇಶನ್ ನನ್ನ ಜವಾಬ್ದಾರಿ ಇದೆ ನಿಮ್ಮ ರಿಸಲ್ಟ್ ಬರಲಿಕ್ಕೆ, ಬಟ್ ನಿಮ್ಮ ಜವಾಬ್ದಾರಿ ಇದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಸ್ಪ್ರೆಡ್ ಮಾಡೋದು. ಆಲ್ರೈಟ್ ಬಚ್ಚೋ, ಚಲೋ ಗೈಸ್, ಬಾಯ್.